ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ರೇಖಾಚಿತ್ರಂ ಅನ್ನೋ ಮಿಸ್ಟ್ರಿ ಕ್ರೈಮ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸಾವಿನ ರಹಸ್ಯ ಬಯಲು ಮಾಡೋಕೆ ಹೊರಟ ಪೊಲೀಸ್ ಆಫೀಸರ್ನ ಕತೆ ಇದು. ಸ್ಟೋರಿ ಸಿಂಪಲ್ ಅನ್ಸಿದ್ರು ಕೂಡ ಸ್ಕ್ರೀನ್ ಪ್ಲೇ ಕಾಂಪ್ಲಿಕೇಟ್ ಆಗಿದೆ. ಯಾಕಂದ್ರೆ ಮೂವಿಯಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪನೇ ನಮಗೆ ಮೂವಿ ಮುಗಿಯೋವರೆಗೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲಾ ಸೀನ್ಸ್ ಯಾವ ರೀತಿ ಕ್ಲೈಮ್ಯಾಕ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1985ರಲ್ಲಿ. ಇಬ್ರು ಹುಡುಗರು ಕಾಡಿನ ನಡುವೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಇನ್ನೊಬ್ಬನಿಗೆ ಇವನ ತಂದೆ ನಿನ್ನೆ ರಾತ್ರಿ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿರೋದನ್ನ ನೋಡಿದ ವಿಷಯ ಹೇಳ್ತಾನೆ. ಆದ್ರೆ ಇದನ್ನ ಇನ್ನೊಬ್ಬ ಹುಡುಗ ನಂಬ್ತಾ ಇಲ್ಲ. ಏನ್ ನೋಡಿದೆ ನೀನು ಹೇಳು ಅಂದಾಗ, ನಿನ್ನೆ ರಾತ್ರಿ ಇವನ ತಂದೆ ಇನ್ನ 3 ಜನರ ಜೊತೆ ಸೇರಿ ಒಬ್ಳು ಹುಡುಗಿಯ ಡೆಡ್ ಬಾಡಿಯನ್ನ ಚಾಪೆಯಲ್ಲಿ ಸುತ್ಕೊಂಡು ತಗೊಂಡ್ ಹೋಗ್ತಾ ಇರೋದನ್ನ ನೋಡಿರ್ತಾನೆ. ಹುಡುಗಿಯ ಬಾಡಿ ಅದು ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಕಾಲ್ಗೆಜ್ಜೆನ ನೋಡಿ. ಈ ಹುಡುಗನ ಅಪ್ಪ ಅದು ಮೂವಿ ಶೂಟಿಂಗ್ ಅಂತ ಹೇಳಿ ಯಾಮಾರ್ಸಿದರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ವಿವೇಕ್ ಅನ್ನೋ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಅವರ್ಸ್ ಅಲ್ಲಿ ರಮ್ಮಿ ಆಡಿ 15 ಲಕ್ಷ ಗೆದ್ದಿದ್ದಾನೆ ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಮನೆಯಲ್ಲಿ ತನ್ನ ತಂದೆ ಜೊತೆ ಮತ್ತೆ ತನ್ನ ಗರ್ಲ್ ಫ್ರೆಂಡ್ ಸರೀನಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸರೀನಾ ಜರ್ನಲಿಸ್ಟ್ ಆಗಿದ್ದಾಳೆ. ನ್ಯೂಸ್ ಪೇಪರ್ಸ್ಗೆ ಆರ್ಟಿಕಲ್ಸ್ ಎಲ್ಲ ಬರಿತಾ ಇರ್ತಾಳೆ. ಹೀಗೆ ಒಂದಷ್ಟು ದಿನ ಆದ್ಮೇಲೆ ವಿವೇಕ್ ನ ಸಸ್ಪೆನ್ಷನ್ ಅವಧಿ ಮುಗಿಯುತ್ತೆ. ಇವನನ್ನ ಕಡಿಮೆ ಕೇಸಸ್ ಇರೋ ಮಲಕಾಪುರ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಅದೇ ಇನ್ನೊಂದ್ ಕಡೆ ರಾಜೇಂದ್ರನ್ ಅನ್ನೋ ಶ್ರೀಮಂತ ವ್ಯಕ್ತಿಯನ್ನ ತೋರಿಸ್ತಾರೆ. ಹೆಸರಿಗೆ ಶ್ರೀಮಂತ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವುದೋ ವಿಚಾರ ಇವರನ್ನ ಕಾಡ್ತಾ ಇದೆ. ಏನು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಜೊತೆಗೆ ಕುಡಿಯೋದು ಜಾಸ್ತಿ ಆಗಿ ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ರು ಕೂಡ ಲಿವರ್ ಹೋದ್ರೆ ಇನ್ನೊಂದು ಹಾಕಿಸ್ಕೊಂಡ್ರಾಯ್ತು ಅಂತ ಕುಡಿಯೋದು ಇನ್ನೂ ಜಾಸ್ತಿನೇ ಮಾಡ್ಕೊಂಡಿದ್ದಾರೆ. ತಮ್ಮ 2ನೇ ಹೆಂಡತಿ ಕೂಡ ಬಿಟ್ಟೋಗಿದ್ದಾರೆ. ಇವರ ಕಾಲ್ ರಿಸೀವ್ ಮಾಡ್ತಿಲ್ಲ. ಹಾಗಾಗಿ ಕಾರ್ ಡ್ರೈವರ್ಗೆ ಮಲ್ಲಕಾಪುರ ಊರಲ್ಲಿ ಇರೋ ಒಂದು ಕಾಡಿಗೆ ಹೋಗೋದಕ್ಕೆ ಹೇಳಿ ಹೊರಡ್ತಾರೆ ರಾಜೇಂದ್ರನ್. ದಾರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಊಟ ಮಾಡೋಕೆ ಬಂದಾಗ ಇಲ್ಲೇ ವಿವೇಕ್ ಕೂಡ ಊಟ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೊರಡ್ತಾನೆ. ವಿವೇಕ್ ರಾಜೇಂದ್ರನ್ ಅವರ ಮುಖ ನೋಡಲ್ಲ, ತೊಳ್ಕೊಳ್ಳೋಕೆ ನೀರ್ ಕೊಟ್ಟು ಹೋಗ್ತಾನೆ. ರಾಜೇಂದ್ರನ್ ಮಲಕಾಪುರ ಅಲ್ಲಿ ಇರೋ ಕಾಡಿನ ಹತ್ರ ಬಂದು ಒಬ್ರೇ ಕಾಡಿಗೆ ಹೊರಡ್ತಾರೆ. ಡ್ರೈವರ್ ನಾನು ಜೊತೆಗೆ ಬರ್ತೀನಿ ಅಂದ್ರು ಕೇಳಲ್ಲ. ಇವರು ಇಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗವನ್ನ ಹುಡ್ಕೊಂಡು ಬಂದು ಕುತ್ಕೊಂಡು ಫೇಸ್ಬುಕ್ ಲೈವ್ ಅಲ್ಲಿ 1985ರಲ್ಲಿ ನಡೆದಿದ್ದ ಒಂದು ಘಟನೆಯ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಅದೇ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಲ್ಲ, ಆ ಸೀನ್ ನ ಬಗ್ಗೆ ಇವರು ಇನ್ನೊಂದಷ್ಟು ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ. ಅವತ್ ಯಾರೋ ಒಬ್ಳು ಅಮಾಯಕ ಹುಡುಗಿ 18 ವರ್ಷ ವಯಸ್ಸಾಗಿರ್ಬೋದು ಅಷ್ಟೇ, ಎಲ್ಲಿಂದ ಬಂದಿದ್ಲು ಏನ್ ಕತೆ ಅಂತಾನು ರಾಜೇಂದ್ರನ್ಗೆ ಗೊತ್ತಿರಲ್ಲ. ಒಟ್ನಲ್ಲಿ ಹಣಕ್ಕೋಸ್ಕರ ಆ ಹುಡುಗಿಯ ಹೆಣ ತಗೊಂಡ್ ಬಂದು ಇವರು ಈಗ ಫೇಸ್ಬುಕ್ ಲೈವ್ ಮಾಡ್ತಿದ್ದಾರಲ್ಲ, ಇದೇ ಜಾಗದಲ್ಲಿ ಮಣ್ಣು ಮಾಡಿರ್ತಾರೆ. ಶಾಕಿಂಗ್ ವಿಷಯ ಏನಂದ್ರೆ, ಇವರು ಚಾಪೆಯಲ್ಲಿ ಹುಡುಗಿಯನ್ನ ಸುತ್ಕೊಂಡ್ ಬಂದಾಗ ಅವಳು ಇನ್ನೂ ಬದುಕೆ ಇದ್ಲು, ಪ್ರಜ್ಞೆ ತಪ್ಪಿರ್ತಾಳೆ ಅಷ್ಟೇ. ಮಣ್ಣು ಮಾಡ್ಬೇಕಾದ್ರೆ ಅವಳು ಬದುಕಿರೋದು ಗೊತ್ತಾದ್ರೂ ಕೂಡ ಸಾಯ್ಲಿ ಅಂತಾನೆ ಮಣ್ಣು ಮುಚ್ಚಿ ಹೋಗಿರ್ತಾರೆ. ಇವರ ಜೊತೆ ಇದ್ದ ಇನ್ನ ಇಬ್ಬರ ಹೆಸರು ವಿನ್ಸೆಂಟ್ ಮತ್ತೆ ಫ್ರಾನ್ಸಿಸ್. ವಿನ್ಸೆಂಟ್ ಈಗ ಆಲಿಸ್ ಜ್ಯುವೆಲರ್ಸ್ ನ ಓನರ್ ಆಗಿದ್ದಾನೆ ಮತ್ತೆ ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾನೆ. ಅಂದ್ರೆ ಅವತ್ತು ಆ ಹುಡುಗಿಯನ್ನ ಎತ್ಕೊಂಡ್ ಬಂದವರಲ್ಲಿ ರಾಜೇಂದ್ರನ್, ವಿನ್ಸೆಂಟ್ ಮತ್ತೆ ಫ್ರಾನ್ಸಿಸ್ 3 ಜನ ಇದ್ರು. 4ನೇವನು ಯಾರು, ಅವನ ಹೆಸರು ಏನು ಅಂತ ರಾಜೇಂದ್ರನ್ ಯಾಕೆ ಹೇಳಲಿಲ್ಲ ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಅವತ್ತು ಪಾಪದಿಂದ ಗಳಿಸಿದ ಹಣ ರಾಜೇಂದ್ರನ್ ಹತ್ರ ಇವತ್ತು ಉಳಿದಿದೆ. ಆದ್ರೆ ಶಾಂತಿ, ನೆಮ್ಮದಿ ಮತ್ತೆ ಫ್ಯಾಮಿಲಿ ಅವರು ಯಾರು ಕೂಡ ಇವರ ಜೊತೆ ಇಲ್ಲ. ಇವರು ಕೂತಿರೋ ಜಾಗದಲ್ಲೇ ಆಲಿಸ್ ನ ಸಮಾಧಿ ಮಾಡಿದ್ದು ಅಂತ ಹೇಳಿ ಶೂಟ್ ಮಾಡ್ಕೊಂಡು ಸಾವನ್ನಪ್ತಾರೆ. ಲೈವ್ ಅಲ್ಲಿ ಎಲ್ಲರೂ ಇದನ್ನ ನೋಡ್ತಾರೆ. ಗನ್ ಫೈರ್ ಆದ ಶಬ್ದ ಕೇಳಿ ಇವರ ಡ್ರೈವರ್ ಓಡ್ ಬಂದು ರಾಜೇಂದ್ರನ್ ಅವರ ಡೆಡ್ ಬಾಡಿ ನೋಡಿ ತಕ್ಷಣ ಮಲಕಾಪುರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡೋದು ಬೇರೆ ಯಾರು ಅಲ್ಲ, ವಿವೇಕ್ ತಕ್ಷಣ ತನ್ನ ಟೀಮ್ ನ ಜೊತೆ ಬರ್ತಾನೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೂಡ ಕರೆಸಿದ್ದಾನೆ. ಮೀಡಿಯಾ ಅವರು ಮೊದಲೇ ಬಂದಿದ್ದಾರೆ. ಹಾಗಾಗಿ ರಾಜೇಂದ್ರನ್ ಲೈವ್ ಅಲ್ಲಿ ವಿನ್ಸೆಂಟ್ ಮತ್ತೆ ಫ್ರಾನ್ಸಿಸ್ ನ ಹೆಸರು ಹೇಳಿ ಸಾವನ್ನಪ್ಪಿರೋ ವಿಷಯ ವಿನ್ಸೆಂಟ್ ಗೂ ಗೊತ್ತಾಯ್ತು. ಇವನ ಹೆಂಡತಿಯ ಹೆಸರೇ ಆಲಿಸ್ ಸದ್ಯಕ್ಕೆ ಯಾವ್ದೋ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ರಾಜೇಂದ್ರನ್ ಹೇಳಿರೋ ಹಾಗೆ ಮರದ ಹತ್ರ ಈಗ ಆ ಹುಡುಗಿಯ ಮೂಳೆಗಳೇನಾದ್ರೂ ಸಿಗುತ್ತಾ ಅಂತ ನೋಡೋಕೆ ವಿವೇಕ್ ಇಲ್ಲಿ ಗುಂಡಿ ಹಾಕ್ಸೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಈಗ DYSP ಮೋಹನ್ ದಾಸ್ ಮತ್ತೆ ಫಾರೆನ್ಸಿಕ್ ಸರ್ಜನ್ ಸಾಜನ್ ಅವರು ಕೂಡ ಬಂದಿದ್ದಾರೆ. ತುಂಬಾನೇ ಹೊತ್ತು ಗುಂಡಿ ತೆಗೆದ್ರು ಮೂಳೆಗಳು ಸಿಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯ ನೀರು ಗುಂಡಿ ಒಳಗೆ ತುಂಬಿಕೊಂಡಾಗ ವಿವೇಕ್ ಒಂದು ಬಟ್ಟೆಯ ಪೀಸ್ ನೀರಲ್ಲಿ ತೇಳ್ಕೊಂಡ್ ಬರೋದನ್ನ ನೋಡ್ತಾನೆ. ಬಟ್ಟೆ ತುಂಬಾನೇ ವರ್ಷಗಳಿಂದ ಇಲ್ಲಿರೋ ಹಾಗೆ ಕಾಣ್ತಿದೆ. ಹಾಗಾಗಿ ತಕ್ಷಣ ನೀರೆಲ್ಲ ಹೊರಗೆ ತೆಗೆದು ಇಲ್ಲೇ ಸ್ವಲ್ಪ ಪಕ್ಕದಲ್ಲಿ ಗುಂಡಿ ಅಗಿಯೋಕೆ ಶುರು ಮಾಡಿದಾಗ ಕೊನೆಗೂ ವಿವೇಕ್ಗೆ ಮೂಳೆಗಳು ಸಿಗ್ತವೆ. ಜೊತೆಗೆ ಕಾಲು ಗೆಜ್ಜೆ ಕೂಡ ಸಿಗುತ್ತೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಸಾಜನ್ ಅವರು ಮೂಳೆಗಳನ್ನ ಚೆಕ್ ಮಾಡಿದಾಗ ಇದು ಹುಡುಗಿಯ ಮೂಳೆಗಳೇ ಅಂತ ಕನ್ಫರ್ಮ್ ಆಯ್ತು. ಆದ್ರೆ ವಯಸ್ಸು ಮತ್ತೆ ಬೇರೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕೆ ಸಮಯ ಬೇಕು.
ಈ ಕೇಸ್ ನ ಸಾಲ್ವ್ ಮಾಡೋಕೆ ಇನ್ವೆಸ್ಟಿಗೇಷನ್ ಟೀಮ್ ನ ರಚನೆ ಆಗುತ್ತೆ. ಟೀಮ್ ನ ಲೀಡರ್ DYSP ಮೋಹನ್ ದಾಸ್. ವಿವೇಕ್ ತುಂಬಾನೇ ಇಂಟೆಲಿಜೆಂಟ್ ಇದ್ದಾನೆ ಅಂತ ಇವನನ್ನ ಕೂಡ ಟೀಮ್ ಗೆ ಕರ್ಕೊಂಡಿದ್ದಾರೆ. ಮೋಹನ್ ದಾಸ್ ಇವರ ಟೀಮ್ ಅಲ್ಲಿ ಕೆಲಸಗಳನ್ನ ಡಿವೈಡ್ ಮಾಡ್ತಾರೆ. ರಾಜೇಂದ್ರನ್ನ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋಕೆ ಮತ್ತೆ ರಾಜೇಂದ್ರನ್ ತನ್ನ ವಿಡಿಯೋ ಅಲ್ಲಿ ಹೇಳಿದ ಫ್ರಾನ್ಸಿಸ್ ಬಗ್ಗೆ ತಿಳ್ಕೊಳ್ಳೋಕೆ ವಿವೇಕ್ ಗೆ ಹೇಳ್ತಾರೆ. ಯಾಕಂದ್ರೆ ವಿನ್ಸೆಂಟ್ ಯಾರು ಅಂತ ಎಲ್ಲರಿಗೂ ಗೊತ್ತು, ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ. ಇನ್ನೊಂದು ಟೀಮ್ ಅವರು ವಿನ್ಸೆಂಟ್ ಮತ್ತೆ ರಾಜೇಂದ್ರನ್ನ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ವಿವೇಕ್ ರಾಜೇಂದ್ರನ ಡಾಕ್ಟರ್ ಹೆಂಡತಿಯನ್ನೆಲ್ಲ ಮೀಟ್ ಮಾಡಿ ಅವರ ಬಗ್ಗೆ ತಕ್ಕ ಮಟ್ಟಿಗೆ ತಿಳ್ಕೊಂತಾನೆ. ಅವರ ಹೆಲ್ತ್ ಕಂಡೀಷನ್ ಹೇಗಿತ್ತು, ಮಗ ಇದ್ದಾನೆ ಆದ್ರೆ ರಾಜೇಂದ್ರನ್ನ ಬಿಟ್ಟು ಹೋಗಿದ್ದಾನೆ. ಬಿಟ್ಟೋಗಿರೋ ತನ್ನ ಹೆಂಡತಿ ಹೇಳೋದೇನಂದ್ರೆ ರಾಜೇಂದ್ರನ್ ತನ್ನ ಪಾಸ್ಟ್ ಲೈಫ್ ಬಗ್ಗೆ ಯಾರಿಗೂ ಹೇಳ್ತಿರ್ಲಿಲ್ಲ. ನಂತರ ಫ್ರಾನ್ಸಿಸ್ ನ ಹುಡ್ಕೋ ಕೆಲಸ ಶುರು ಮಾಡ್ತಾನೆ. ಫ್ರಾನ್ಸಿಸ್ ನ ಫುಲ್ ಹೆಸರು ಫ್ರಾನ್ಸಿಸ್ ತಡತಿಲ್ಲ ಅಂತ. ಇದೇ ಹೆಸರು ಇರೋರು ಮತ್ತೆ ರಾಜೇಂದ್ರನಷ್ಟು ವಯಸ್ಸಾಗಿರುವಂತ ವ್ಯಕ್ತಿಗಳು ಯಾರ್ಯಾರಿದಾರೋ ಅವರನ್ನೆಲ್ಲ ಮೀಟ್ ಮಾಡಿ ವಿಚಾರಿಸಿದ್ರು. ರಾಜೇಂದ್ರನ್ ವಿಡಿಯೋಲಿ ಹೇಳಿದ ಫ್ರಾನ್ಸಿಸ್ ಕತೆ ಗೊತ್ತಾಗೋದೇ ಇಲ್ಲ. ವಿವೇಕ್ ನ ಗರ್ಲ್ ಫ್ರೆಂಡ್ ಸೆರೀನಾ 1980s ನ ನ್ಯೂಸ್ ಪೇಪರ್ ಕಟಿಂಗ್ಸ್ ನ ತಂದು ವಿವೇಕ್ ಗೆ ಕೊಡ್ತಾಳೆ. ಕ್ರೈಮ್ ಕೇಸ್ಗಳ ಬಗ್ಗೆ, ಮಿಸ್ಸಿಂಗ್ ಕೇಸಸ್ ನ ಬಗ್ಗೆ ಎಲ್ಲ ಈ ನ್ಯೂಸ್ ಪೇಪರ್ ಕಟಿಂಗ್ಸ್ ಅಲ್ಲಿ ಇದೆ. 40 ವರ್ಷದ ಹಿಂದೆ ಅಂದ್ರೆ 1985ರಲ್ಲಿ ಹುಡುಗಿ ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ಸ್ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ಬೇಕಾದ್ರೆ ಒಬ್ಳು ಹುಡುಗಿ ವಂಚನೆ ಮಾಡಿ ಎಸ್ಕೇಪ್ ಆಗಿರೋ ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲಿ ಇದೆ. ಇದನ್ನ ಒಬ್ರು ಪೊಲೀಸ್ ಆಫೀಸರ್ ವಿವೇಕ್ ಗೆ ಹೇಳ್ತಾರೆ ಕೂಡ. ಆದ್ರೆ ವಿವೇಕ್ ಬರೀ ಮಿಸ್ಸಿಂಗ್ ಕಂಪ್ಲೇಂಟ್ ನ ಚೆಕ್ ಮಾಡಿ ಸಾಕು ಅಂತ ಹೇಳ್ತಾನೆ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮುಂದೆ ಬೇಕಾಗುತ್ತೆ. ನೆಕ್ಸ್ಟಿನಲ್ಲಿ ಫ್ರಾನ್ಸಿಸ್ ತಡತಿಲ್ ನ ಹುಡ್ಕೊಂಡು ಒಂದು ಮನೆಗೆ ಬಂದಾಗ ಫ್ರಾನ್ಸಿಸ್ ನ ಮಗ ಇದ್ದಾನೆ. ನಮ್ ತಂದೆ ಹಾಸ್ಪಿಟಲ್ ಅಲ್ಲಿ ಕಣ್ಣಿಗೆ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಹೇಳ್ತಾನೆ. ಇವನ ಒಂದು ಕಣ್ಣು ಕೂಡ ಏನೋ ಪ್ರಾಬ್ಲಮ್ ಆಗಿರೋ ಹಾಗೆ ಕಾಣ್ತಿದೆ. ಇವನನ್ನ ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ವಿನ್ಸೆಂಟ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡಿದಾಗ ವಿನ್ಸೆಂಟ್ ನ ಒಬ್ರು ಫ್ಯಾಮಿಲಿ ಮೆಂಬರ್ ಬಗ್ಗೆ ಗೊತ್ತಾಗಿ ವಿವೇಕ್ ಆ ಮಹಿಳೆ ಹತ್ರ ಬಂದಾಗ ಇವ್ರು ಹೇಳ್ತಾರೆ ವಿನ್ಸೆಂಟ್ ಚಿಕ್ಕವನಿದ್ದಾಗ್ಲೇ ಅವನ ತಂದೆ ವಿನ್ಸೆಂಟ್ ಮತ್ತೆ ವಿನ್ಸೆಂಟ್ ನ ತಾಯಿಯನ್ನ ಬಿಟ್ಟೋಗಿರ್ತಾರೆ. ಆಗ್ಲಿಂದಾನು ಬಡತನ ಅನ್ನೋದು ಅವರನ್ನ ಆವರಿಸ್ಕೊಂಡಿರುತ್ತೆ. ಒಂದಿನ ವಿನ್ಸೆಂಟ್ ಚರ್ಚ್ ನ ಬಿಷಾಪ್ ಅವರ ಛತ್ರಿ ಕತ್ಕೊಂಡು ಹೋಗಿರ್ತಾನೆ. ಸ್ಕೂಲ್ಗೆ ದಿನ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿದ್ದ ಅಂತ. ಚರ್ಚ್ ನ ಬಿಷಾಪ್ ವಿನ್ಸೆಂಟ್ ನ ಬಗ್ಗೆ ತಿಳ್ಕೊಂಡು ಇವನು ಚೆನ್ನಾಗಿ ಓದ್ತಾ ಇದ್ದ ಅಂತ ಹೇಳಿ ಇವನ ಓದಿನ ಜವಾಬ್ದಾರಿಯನ್ನ ತಾವೇ ತಗೊಂಡು ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿಸ್ತಾರೆ. ಆಗ ಮಲಕಾಪುರ ಹತ್ರನೇ ಚರ್ಚ್ ಅಲ್ಲಿ ವಾಸವಾಗಿದ್ದ ವಿನ್ಸೆಂಟ್ ದೊಡ್ಡವನಾದ್ಮೇಲೆ ವಿನ್ಸೆಂಟ್ ಆಲಿಸ್ ನ ಮೀಟ್ ಮಾಡಿ ಬಾಂಬೆಗೆ ಹೋಗಿ ಅವಳನ್ನೇ ಮದುವೆ ಆಗಿ ಬಿಸ್ನೆಸ್ ಮಾಡೋಕೆ ಶುರು ಮಾಡಿದವರು ಈಗ ತುಂಬಾನೇ ಶ್ರೀಮಂತರಾಗಿದ್ದಾರೆ ಅಂತ ಇವರು ವಿವೇಕ್ ಗೆ ಹೇಳ್ತಾರೆ. ವಿನ್ಸೆಂಟ್ ನ ಈಗ ಪೊಲೀಸ್ ಸ್ಟೇಷನ್ ಗೆ ವಿಚಾರಣೆಗೆ ಅಂತ ಕರೆದು 1985ರಲ್ಲಿ ನೀವು ಮಲಕಾಪುರ ಹತ್ರನೇ ವಾಸವಾಗಿದ್ರಿ, ಬಿಷಾಪ್ ಅವರ ಜೊತೆನೆ ಇದ್ರಿ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ಒಪ್ಕೊಂತಾನೆ. ರಾಜೇಂದ್ರನ್ ನ ಕಾಲ್ ರೆಕಾರ್ಡ್ಸ್ ಅಲ್ಲಿ ಅವರು ವಿನ್ಸೆಂಟ್ ಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿರೋದು ಕೂಡ ಗೊತ್ತಾಗಿದೆ. ಆದ್ರೆ ವಿನ್ಸೆಂಟ್ ಗಿಂತ ವಿನ್ಸೆಂಟ್ ನ ಲಾಯರೇ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟು ಆ ಮೂಳೆ ಯಾರ್ದು ಅಂತಾನೆ ಕನ್ಫರ್ಮ್ ಆಗಿಲ್ಲ. ರಾಜೇಂದ್ರನ್ ಬೇಕು ಅಂತಾನೆ ಸುಮ್ನೆ ವಿನ್ಸೆಂಟ್ ಮೇಲೆ ಆರೋಪ ಮಾಡಿರೋದು. ರಮ್ಮಿ ಆಡೋರೆಲ್ಲ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದೇ ರೀತಿ ಆಗೋದು ಅಂತ ಹೇಳಿ ಹೊಡ್ತಾರೆ. ಮತ್ತೆ ವಿವೇಕ್ ಒಬ್ರು ವಯಸ್ಸಾದ ವ್ಯಕ್ತಿ ಹತ್ರ ಇವ್ರಿಗೆ ಮೂಳೆಗಳ ಜೊತೆ ಸಿಕ್ಕಿರೋ ಗೆಜ್ಜೆಯನ್ನ ತಗೊಂಡ್ ಬಂದಿದ್ದಾನೆ. ಯಾಕಂದ್ರೆ ಇವರ ಮಗಳು ಕಾಣೆ ಆಗಿದ್ದಾಳೆ ಅಂತ 1985ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಇವರು ಗೆಜ್ಜೆಯನ್ನ ನೋಡಿ ಇದು ನನ್ನ ಮಗಳದೇ ಅಂತ ಅಳೋಕೆ ಶುರು ಮಾಡ್ತಾರೆ. ಹಾಗಾಗಿ ಸಿಕ್ಕಿರೋ ಮೂಳೆ ಮತ್ತೆ ಇವರ DNA ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿದಾಗ DNA ಮ್ಯಾಚ್ ಆಗಲ್ಲ. ಕೊಲೆ ಯಾರು ಮಾಡಿದ್ದು ಅನ್ನೋದಕ್ಕಿಂತ ಮೂಳೆ ಯಾರ್ದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಈ DNA ರಿಸಲ್ಟ್ ಬರೋ ಅಷ್ಟರಲ್ಲಿ ಗೆಜ್ಜೆ ನೋಡಿ ಹತ್ತಿದ್ದ ಆ ವಯಸ್ಸಾದ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ. ಇವತ್ ರಾತ್ರಿ ಮತ್ತೆ ವಿವೇಕ್ ತಲೆ ಕೆಡಿಸ್ಕೊಂಡು ಹಳೆ ಪೊಲೀಸ್ ರೆಕಾರ್ಡ್ಸ್ ನ ಚೆಕ್ ಮಾಡ್ಬೇಕಾದ್ರೆ ಅದೇ ಒಬ್ರು ಪೊಲೀಸ್ ಆಫೀಸರ್ ಸೇಮ್ ರೆಕಾರ್ಡ್ಸ್ ನ ಚೆಕ್ ಮಾಡ್ಬೇಕಾದ್ರೆ ವಿವೇಕ್ ಗೆ ಕೇಳಿದ್ರಲ್ಲ ವಂಚನೆ ಮಾಡಿ ಎಸ್ಕೇಪ್ ಆಗಿರೋ ಹುಡುಗಿಯನ್ನ ಕೂಡ ಮಿಸ್ಸಿಂಗ್ ಅಂತ ಕನ್ಸಿಡರ್ ಮಾಡೋದಾ ಅಂತ. ಎಲ್ಲರ ಬಗ್ಗೆ ಆಯ್ತು, ಈಗ ಈ ವಂಚನೆ ಮಾಡಿರೋ ಹುಡುಗಿ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ವಿವೇಕ್ ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಕೇಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಂಡಾಗ 1985ರಲ್ಲಿ ಚಂದ್ರಪ್ಪನ್ ಅನ್ನೋ ವ್ಯಕ್ತಿ ಈ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗೊತ್ತಾಯ್ತು. ಚಂದ್ರಪ್ಪನ ಅಡ್ರೆಸ್ ಹುಡ್ಕೊಂಡ್ ಬಂದಾಗ ಇಲ್ಲಿ ಚಂದ್ರಪ್ಪನ್ ವಾಸವಾಗಿಲ್ಲ. ಅದಕ್ಕೆ ಪೋಸ್ಟ್ ಆಫೀಸ್ ಅಲ್ಲಿ ಚಂದ್ರಪ್ಪನ್ ಬಗ್ಗೆ ಕೇಳಿದಾಗ ಗೊತ್ತಾಯ್ತು ಒಂದು ಫಿಲ್ಮ್ ಗೆ ಸಂಬಂಧಿಸಿದ ಸಂಘದಿಂದ ಚಂದ್ರಪ್ಪನ್ನ ಅಡ್ರೆಸ್ಗೆ ಲೆಟರ್ ಕಳಿಸಿದ್ರು. ಆದ್ರೆ ಆ ಅಡ್ರೆಸ್ ಅಲ್ಲಿ ಚಂದ್ರಪ್ಪನ್ ಇಲ್ಲ ಅಂತ ವಾಪಸ್ ಕಳ್ಸಿರ್ತಾರೆ. ಆ ಫಿಲ್ಮ್ ಸಂಘದ ಸೆಕ್ರೆಟರಿ ಹತ್ರ ಚಂದ್ರಪ್ಪನ್ ಬಗ್ಗೆ ಕೇಳಿದಾಗ 1985ರ ಸಮಯದಲ್ಲಿ ಚಂದ್ರಪ್ಪನ್ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಿದ್ರು. ಯಾವುದೋ ಸಮಸ್ಯೆ ಆಗಿ ಈಗ ಚಂದ್ರಪ್ಪನ್ನ ಸಂಘದಿಂದ ಹೊರಗೆ ಹಾಕಿರ್ತಾರೆ. ಅದಕ್ಕೆ ಸಂಬಂಧಿಸಿದ ಲೆಟರ್ ನ ಚಂದ್ರಪ್ಪನ್ಗೆ ಕಳಿಸಿದ್ರು. ಅದು ರಿಟರ್ನ್ ಆದಾಗ ಹೊಸ ಅಡ್ರೆಸ್ ನ ಹುಡುಕಿ ಅಲ್ಲಿಗೆ ಈಗ ಲೆಟರ್ ಕಳಿಸಿದ್ದಾರೆ. ಆ ಲೆಟರ್ ಮತ್ತೆ ವಾಪಸ್ ಬಂದಿಲ್ಲ ಅಂದ್ರೆ ಚಂದ್ರಪ್ಪನ್ ಹೊಸ ಅಡ್ರೆಸ್ ಅಲ್ಲೇ ಇದ್ದಾನೆ ಅಂತ ಕನ್ಫರ್ಮ್ ಆಯ್ತು. ಸೆಕ್ರೆಟರಿ ಹೇಳ್ತಾರೆ ನೀವು ಪೊಲೀಸ್ ಅಂದ್ರೆ ಚಂದ್ರಪ್ಪನ್ ಏನು ಹೇಳ್ದೆ ಇರ್ಬೋದು, ಆದ್ರೆ ಅವರು ಎಣ್ಣೆ ಪಾರ್ಟಿ ಒಂದು ಬಾಟಲ್ ತಗೊಂಡ್ ಹೋದ್ರೆ ಎಲ್ಲ ಬಾಯ್ ಬಿಡ್ತಾರೆ ಅಂತ.
ಇವರು ಹೇಳ್ದಂಗೆ ವಿವೇಕ್ ಒಂದು ಎಣ್ಣೆ ಬಾಟಲ್ ತಗೊಂಡು ಚಂದ್ರಪ್ಪನ್ ಹತ್ರ ಬರ್ತಾನೆ. ಇವ್ರಿಗೆ ಎಣ್ಣೆ ಕುಡ್ಸೋಕೆ ಶುರು ಮಾಡಿದಾಗ ಚಂದ್ರಪ್ಪನ್ ತಾವೇ ಕಂಪ್ಲೇಂಟ್ ಕೊಟ್ಟಿರೋ ಆ ಹುಡುಗಿ ಯಾರು ಏನ್ ಕತೆ ಅಂತ ಹೇಳೋಕೆ ಶುರು ಮಾಡ್ತಾರೆ. 1985ರಲ್ಲಿ ಮಮ್ಮೂಟಿ ಅವರ ಕಾದೋಡು ಕಾತೋರಾಮ್ ಅನ್ನೋ ಮೂವಿಯ ಶೂಟಿಂಗ್ ಮಲಕಾಪುರ ಜಾಗದಲ್ಲಿ ನಡೀತಾ ಇತ್ತು. ಅಲ್ಲಿ ಚಂದ್ರಪ್ಪನ್ ಅವರ ಕೆಲಸ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಹುಡ್ಕೊಂಡು ಕರ್ಕೊಂಡ್ ಬರೋದು. ಕಾದೋಡು ಕಾತೋರಾಮ್ ಮೂವಿ ರಿಯಲ್ ಆಗು ಇದೆ ಸ್ನೇಹಿತರೆ, ಆದ್ರೆ ಆ ಮೂವಿ ಶೂಟಿಂಗ್ ಸಮಯದಲ್ಲಿ ನಡೆದಿರೋ ಘಟನೆ ಅಂತ ಈ ಮೂವಿಯಲ್ಲಿ ತೋರಿಸಿದರೆ ಅಷ್ಟೇ. ಅಂದ್ರೆ ಕಾದೋಡು ಕಾತೋರಾಮ್ ಮೂವಿ ಇರೋದು ರಿಯಲ್, ಅಲ್ಲಿ ನಡೆದಿರೋ ಘಟನೆ ಅಲ್ಲ ಕಾಲ್ಪನಿಕ. ಕಾದೋಡು ಕಾತೋರಾಮ್ ಮೂವಿಯ ಡೈರೆಕ್ಟರ್ ಭರತನ್ ಅವರು ತಮ್ಮ ಮೂವಿಯಲ್ಲಿ ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸಿಂಗರ್ ತರ ಮಮ್ಮೂಟಿ ಹಿಂದೆ ನಿಂತ್ಕೊಂಡು ಆಕ್ಟ್ ಮಾಡೋ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂದಾಗ ಚಂದ್ರಪ್ಪನ್ ಒಂದಷ್ಟು ಜನ ಹುಡುಗಿಯರನ್ನ ಕರ್ಕೊಂಡು ಹೋಗಿರ್ತಾರೆ. ಆ ಹುಡುಗಿಯರಲ್ಲಿ ಒಬ್ಬಳು ಶೂಟಿಂಗ್ ಶುರು ಆಗಿದ್ ನೆಕ್ಸ್ಟ್ ದಿನಾನೇ ಶೂಟಿಂಗ್ ಸೆಟ್ ಇಂದ ಓಡ್ ಹೋಗಿರ್ತಾಳೆ. ಇದರಿಂದ ಶೂಟಿಂಗ್ ನಿಂತೋಗಿ ತುಂಬಾನೇ ಸಮಸ್ಯೆ ಆಗಿರುತ್ತೆ. ಆಡಿಟರ್ ಹಣ ಯಾಕೆ ಎಕ್ಸ್ಟ್ರಾ ಖರ್ಚಾಗಿದೆ ಅಂತ ಕೇಳಿದ್ರೆ ಪ್ರೂಫ್ ಬೇಕಲ್ಲ, ಒಬ್ಳು ಜೂನಿಯರ್ ಆರ್ಟಿಸ್ಟ್ ಓಡೋಗಿದ್ದಾಳೆ ಅಂತ. ಅದಕ್ಕೆ ಚಂದ್ರಪ್ಪನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವಳು ಮೋಸ ಮಾಡಿ ಓಡ್ ಹೋಗಿದ್ದಾಳೆ ಅಂತ ಪೊಲೀಸ್ ಅವರು ಕಂಪ್ಲೇಂಟ್ ಬರ್ಕೊಂಡಿರ್ತಾರೆ. ಆ ಹುಡುಗಿ ಯಾರು, ಅವಳು ಎಲ್ಲಿಂದ ಬಂದಿದ್ಲು ಅನ್ನೋದೆಲ್ಲ ಚಂದ್ರಪ್ಪನ್ಗೆ ಗೊತ್ತಿಲ್ಲ, ಆದ್ರೆ ಅವಳ ಹೆಸರು ಮಾತ್ರ ಗೊತ್ತು. ಅವಳ ಹೆಸರು ರೇಖಾ ಅಂತ. ಅವಳ ಮುಖ ಹೇಗಿದೆ ಅನ್ನೋದಾದ್ರೂ ನೆನ್ಪಿದ್ಯಾ ಅಂತ ವಿವೇಕ್ ಕೇಳಿದಾಗ ಹೌದು, ಕಳೆದ ವಾರನೇ ಅವಳನ್ನ ನೋಡಿದ್ನಲ್ಲ ಅಂತಾರೆ ಚಂದ್ರಪ್ಪನ್. ಇದನ್ನ ಕೇಳಿ ವಿವೇಕ್ ಶಾಕ್ ಆದಾಗ ಕಾದೋಡು ಕಾತೋರಾಮ್ ಮೂವಿಯಲ್ಲಿ ದೇವದೂತ ಪಾಡಿ ಅನ್ನೋ ಸಾಂಗ್ ಇದೆ. ಆ ಸಾಂಗ್ ನ ಒಂದು ಶಾರ್ಟ್ ಅಲ್ಲಿ ರೇಖಾ ಮಮ್ಮೂಟಿ ಹತ್ರ ನಿಂತ್ಕೊಂಡಿದ್ದಾಳೆ, ಅದರಲ್ಲಿ ನಾನು ನೋಡಿದ್ದು ಅಂತ ಹೇಳ್ತಾರೆ ಚಂದ್ರಪ್ಪನ್. ತಕ್ಷಣ ವಿವೇಕ್ ಲ್ಯಾಪ್ಟಾಪ್ ಅಲ್ಲಿ ದೇವದೂತ ಪಾಡಿ ಸಾಂಗ್ ನ ಪ್ಲೇ ಮಾಡಿ ಯಾರು ರೇಖಾ ಅಂತ ಕೇಳಿದಾಗ ಮಮ್ಮೂಟಿ ಹತ್ರ ನನ್ ಕಾಸ್ಟ್ಯೂಮ್ ಹಾಕೊಂಡು ನಿಂತಿರೋದೇ ರೇಖಾ ಅಂತ ಚಂದ್ರಪ್ಪನ್ ತೋರಿಸ್ತಾರೆ. ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ರೇಖಾ ತುಂಬಾನೇ ಕನಸುಗಳನ್ನ ಕಟ್ಕೊಂಡು ಚಿತ್ರರಂಗಕ್ಕೆ ಬಂದಿರ್ತಾಳೆ. ಇವಳು ಮಮ್ಮೂಟಿ ಅವರ ದೊಡ್ಡ ಫ್ಯಾನ್ ಕೂಡ. ಅವರ ಜೊತೆನೆ ನಿಂತ್ಕೊಂಡು ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ಅಂತ ತುಂಬಾನೇ ಖುಷಿಯಾಗಿರೋದನ್ನ ತೋರಿಸ್ತಾರೆ. ಈಗ ವಿವೇಕ್ ಡಿವೈಎಸ್ಪಿ ಮೋಹನ್ ದಾಸ್ ನ ಮೀಟ್ ಮಾಡಿ ಸಾಂಗ್ ಅಲ್ಲಿ ಇರೋ ರೇಖಾ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅವಳ ಮುಖ ಹೇಗ್ ಕಾಣಿಸುತ್ತೆ ಅಂತ ಸ್ಕೆಚ್ ಮಾಡ್ಸೋಕೆ ಡಿಸೈಡ್ ಮಾಡಿರೋ ವಿಷಯ ಹೇಳ್ತಾನೆ. ಮತ್ತೆ ರಾಜೇಂದ್ರನ್ ಸಾಯೋಕ್ಕೂ ಒಂದೆರಡು ದಿನದ ಹಿಂದೆ ಒಂದೇ ನಂಬರ್ ಇಂದ ಪದೇ ಪದೇ ರಾಜೇಂದ್ರನ್ಗೆ ಕಾಲ್ ಬಂದಿರುತ್ತೆ. ಆ ಸಿಮ್ ಇಂದ ರಾಜೇಂದ್ರನ್ ಬಿಟ್ರೆ ಬೇರೆ ಯಾರಿಗೂ ಕಾಲೇ ಹೋಗಿರಲ್ಲ. ಮೊಬೈಲ್ ನ IMEI ನಂಬರ್ ಇಂದ ಹಳೆ ನೋಕಿಯಾ ಫೋನ್ ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಸೆಕೆಂಡ್ ಹ್ಯಾಂಡ್ ಫೋನ್ ಮಾರೋ ಅಂಗಡಿಗಳಿಗೆ ಹೋಗಿ ಆ ನೋಕಿಯಾ ಫೋನ್ ಯಾರು ತಗೊಂಡಿರೋದು ಅಂತ ಕಂಡಿಡಿಯೋಕೆ ಶುರು ಮಾಡ್ತಾರೆ. ಮೊದಲು ಇವರು ಎಕ್ಸ್ಪರ್ಟ್ ಇಂದ ರೇಖಾಳ ಡಿಜಿಟಲ್ ಇಮೇಜ್ ನ ರೆಡಿ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಒಳಗೆ ಇರೋರು ಯಾರೋ ವಿನ್ಸೆಂಟ್ ನ ಲಾಯರ್ಗೆ ರೇಖಾಳ ಚಿತ್ರವನ್ನ ಕಳಿಸ್ತಾರೆ. ವಿನ್ಸೆಂಟ್ ರೇಖಾಳ ಫೋಟೋನ ನೋಡ್ತಿದ್ದಂಗೆ ನಡ್ಗೋಗ್ತಾನೆ. ಅಂದ್ರೆ ಅವತ್ತು ಇವನು ರಾಜೇಂದ್ರನ್, ಫ್ರಾನ್ಸಿಸ್ ಮತ್ತೆ ಇನ್ನೊಬ್ಬ ಎಲ್ಲ ಸೇರಿ ರೇಖಾಳನ್ನೇ ಎತ್ಕೊಂಡು ಹೋಗಿ ಮಣ್ ಮಾಡಿರೋದು. ಹಿಂದೆನೆ ನೋಕಿಯಾ ಫೋನ್ ತಗೊಂಡಿರೋ ಸಜೀವನ್ ಅನ್ನೋ ವ್ಯಕ್ತಿ ರಾಜೇಂದ್ರನ್ ಸಾಯೋಕ್ಕೂ 2 ವಾರಗಳ ಹಿಂದೆ ಫೋನ್ ನ ಒಂದು ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದಾನೆ. CCTV ಫುಟೇಜ್ ನ ನೋಡಿ ಕನ್ಫರ್ಮ್ ಕೂಡ ಮಾಡ್ಕೊಂತಾನೆ ವಿವೇಕ್ ತನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಮೊದಲು ರೇಖಾ ಜೊತೆ ಆ ಸಾಂಗ್ ಅಲ್ಲಿ ಇರೋ ಇನ್ನೊಬ್ರು ಜೂನಿಯರ್ ಆರ್ಟಿಸ್ಟ್ ನ ಭೇಟಿಯಾಗಿ ರೇಖಾ ಬಗ್ಗೆ ಕೇಳಿದಾಗ ಇವ್ರಿಗೂ ಕೂಡ ರೇಖಾ ಬಗ್ಗೆ ಜಾಸ್ತಿ ಏನೋ ಗೊತ್ತಿಲ್ಲ. ಶೂಟಿಂಗ್ ಮುಗ್ದಾದ್ಮೇಲೆ ರೇಖಾ ಇವರ ಜೊತೆ ಇರ್ಲಿಲ್ಲ ಅನ್ನೋದನ್ನ ಮಾತ್ರ ಇವರು ಹೇಳ್ತಾರೆ. ಕಾತೋಡು ಕಾತೋರಾಮ್ ಮೂವಿಯ ಪ್ರೊಡಕ್ಷನ್ ಕಂಪನಿ 7 ಆರ್ಟ್ಸ್ ಆಗಿತ್ತು. ಅದಕ್ಕೆ ಅವರ ಆಫೀಸ್ಗೆ ಬಂದಾಗ ಒಂದಷ್ಟು ಫೋಟೋಸ್ ನ ನೆಗೆಟಿವ್ಸ್ ಕೊಟ್ಟು ಕಳಿಸ್ತಾರೆ. ಇದೆಲ್ಲ ಶೂಟಿಂಗ್ ಸೆಟ್ ಅಲ್ಲಿ ತೆಗೆದಿದ್ದ ಫೋಟೋಸ್ ಆಗಿದೆ ಅಂತ. ವಿವೇಕ್ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಸಾಜನ್ ಅವರ ಆಫೀಸ್ಗೆ ಬಂದು ಫೋಟೋಸ್ ನ ಚೆಕ್ ಮಾಡಬೇಕಾದ್ರೆ ಸಾಜನ್ ಕಾದೋಡು ಕಾತೋರಾಮ್ ಮೂವಿಯ ಸ್ಕ್ರೀನ್ ಪ್ಲೇ ಬರ್ದಿರೋ ಜಾನ್ ಪಾಲ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದಾರೆ. ಇಂಟರ್ವ್ಯೂ ಅಲ್ಲಿ ಜಾನ್ ಪಾಲ್ ಅವರು ನನ್ ವೇಷ ಮತ್ತೆ ಗೆಜ್ಜೆ ಹಾಕಿದ್ದ ಹುಡುಗಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ ವಿವೇಕ್ಗೆ ಗೊತ್ತಾಯ್ತು ಇವರು ರೇಖಾ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ. ಏನಾಗಿರುತ್ತೆ ಅಂದ್ರೆ ರೇಖಾ ನನ್ ಕಾಸ್ಟ್ಯೂಮ್ ಹಾಕೊಂಡು ಶೂಟಿಂಗ್ ಸೆಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಬರಿತಾ ಕೂತಿದ್ದ ಜಾನ್ ಪಾಲ್ ನ ಮೀಟ್ ಮಾಡಿ ನಮ್ಮ ಮಮ್ಮೂಟಿ ಅವರು ತಲೆ ಬೋಡ್ಸ್ಕೊಳ್ಳೋ ಹಾಗೆ ಮಾಡಿದ್ದು ನೀವೇ ಅಲ್ವಾ ಅಂತ ಹೇಳಿ ಹೋಗಿರ್ತಾಳೆ. ಅಂದ್ರೆ ಜಾನ್ ಪಾಲ್ ಅವರು ಬರ್ದಿರೋ ಒಂದು ಮೂವಿಯಲ್ಲಿ ಮಮ್ಮೂಟಿ ತಲೆ ಬೋಡ್ಸ್ಕೋಬೇಕಾಗಿತ್ತು, ಅದರ ಬಗ್ಗೆ ರೇಖಾ ಹೇಳ್ತಿರೋದು. ಜಾನ್ ಪಾಲ್ ನ ಮೀಟ್ ಮಾಡೋಣ ಅಂದ್ರೆ ಅವರು ಈಗ ಬದುಕಿಲ್ಲ. ಹಾಗಾಗಿ ಕಾದೋಡು ಕಾತೋರಾಮ್ ಮೂವಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕಮಲ್ ಅವ್ರನ್ನ ಮೀಟ್ ಮಾಡೋಕೆ ಬರ್ತಾನೆ ವಿವೇಕ್. ಆದ್ರೆ ರೇಖಾ ಬಗ್ಗೆ ಇವ್ರಿಗೂ ಜಾಸ್ತಿ ಏನೋ ಗೊತ್ತಿಲ್ಲ. ಅವಳ ಕಡೆಯಿಂದ ಶೂಟಿಂಗ್ ನಿಂತೋಗಿತ್ತು. ಮತ್ತೆ ಜಾನ್ ಪಾಲ್ ತಮ್ಮ ನೆಕ್ಸ್ಟ್ ಮೂವಿಯಲ್ಲಿ ರೇಖಾ ರೀತಿನೇ ಇರೋ ಹುಡುಗಿಯನ್ನ ಹೀರೋಯಿನ್ ಆಗಿ ಹಾಕೋಬೇಕು ಅಂತಿದ್ರು. ಅಷ್ಟು ಚೆನ್ನಾಗಿತ್ತಂತೆ ರೇಖಾಳ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಅದೇ ವಿನ್ಸೆಂಟ್ ಒಬ್ಬ ರಾಜಕಾರಣಿಯ ಸಹಾಯದಿಂದ ಯಾರ್ಯಾರಿಗೆ ರೇಖಾ ಬಗ್ಗೆ ಗೊತ್ತಾಗಿದ್ಯೋ ಅವರನ್ನೆಲ್ಲ ಸಾಯಿಸೋಕೆ ಪ್ಲಾನ್ ಮಾಡ್ತಾನೆ. ಮೊದಲು ಇವರ ಕಡೆ ಅವರು ಚಂದ್ರಪ್ಪನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಕೂಡ್ಸಿ ಚರಂಡಿ ನೀರಲ್ಲಿ ಮುಳುಗಿಸಿ ಸಾಯಿಸ್ತಾರೆ.
ಮುಂದಿನ ದಿನ ಆಗ್ಲೇ ಈ ಕೇಸ್ ನ ಕ್ರೈಮ್ ಬ್ರಾಂಚ್ ಗೆ ಕೊಟ್ಟು ವಿವೇಕ್ ನ ಟ್ರಾಫಿಕ್ ಡ್ಯೂಟಿಗೆ ಹಾಕ್ತಾರೆ. ಅಂದ್ರೆ ವಿನ್ಸೆಂಟ್ ಹಾಕ್ಸ್ತಾನೆ. ಇಲ್ಲಿ ಕ್ರೈಮ್ ಬ್ರಾಂಚ್ ಅವರು ಕೂಡ ಭ್ರಷ್ಟ ಅಧಿಕಾರಿಗಳೇ ಆಗಿದ್ದಾರೆ. ವಿವೇಕ್ ಸಾಜನ್ ಅವ್ರ ಹತ್ರ ವಿನ್ಸೆಂಟ್ ಆಡ್ತಿರೋ ಆಟದ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ರೆಡಿ ವಿನ್ಸೆಂಟ್ ಗೆ ಸೋಲ್ಡ್ ಔಟ್ ಆಗಿರೋ ಕ್ರೈಮ್ ಬ್ರಾಂಚ್ ಅವರು ಬಂದು ಮೂಳೆಗಳನ್ನ ತಗೊಂಡ್ ಹೋಗ್ತಾರೆ. ಜೊತೆಗೆ ವಿವೇಕ್ ವಾಶ್ರೂಮ್ ಅಲ್ಲಿ ಇದ್ದಾಗ ಕ್ರೈಮ್ ಬ್ರಾಂಚ್ ಅವನೊಬ್ಬ ವಿವೇಕ್ ರಮ್ಮಿ ಆಡ್ತಿದ್ದ ವಿಷಯದ ಬಗ್ಗೆ ತಮಾಷೆ ಮಾಡಿದಾಗ ವಿವೇಕ್ ಇವನಿಗೆ ಹೊಡೆದ್ ಕಳಿಸ್ತಾನೆ. ಮೇಲಾಧಿಕಾರಿಗಳ ಬೂಟ್ ನೆಕ್ಕೋ ನಿನಗೆ ಎಷ್ಟಿರ್ಬೇಕಾದ್ರೆ ನಾನು ಪ್ರಾಮಾಣಿಕವಾಗಿರೋನು, ನಿನ್ ಜೀವನದ ಜೊತೆನೆ ರಮ್ಮಿ ಆಡ್ಬಿಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಸಾಜನ್ ಅವರು ನೀನು ಕಂಡಿಡ್ದಿರೋದನ್ನ ಅವರು ತಗೊಂಡ್ ಹೋಗ್ಬೋದು ಅಷ್ಟೇ, ಆದ್ರೆ ಮುಂದಿನ ಇನ್ವೆಸ್ಟಿಗೇಷನ್ ಮಾಡೋಕೆ ತಡೆಯೋಕ್ಕಾಗಲ್ಲ, ನೀನೊಬ್ಬನ ಕೈಯಲ್ಲಿ ಮಾತ್ರ ಈ ಕೇಸ್ ನ ಸಾಲ್ವ್ ಮಾಡೋಕ್ ಆಗೋದು ಅಂತ ಹೇಳ್ತಾರೆ. ನಂತರ ಕಾದೋಡು ಕಾತೋರಾಮ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕಮಲ್ ಅವರು ವಿವೇಕ್ಗೆ ಕಾಲ್ ಮಾಡಿ ತಮಗೆ ಗೊತ್ತಿರೋ ಪಲ್ಲಶೇರಿ ಅನ್ನೋ ರಿಪೋರ್ಟರ್ ಬಗ್ಗೆ ಹೇಳ್ತಾರೆ. ಕಾದೋಡು ಕಾತೋರಾಮ್ ಮೂವಿಯ ಸೆಟ್ಗೂ ಕೂಡ ಈ ರಿಪೋರ್ಟರ್ ಹೋಗಿರ್ತಾರೆ. ಈಗ ನಂತರ ಯೂಟ್ಯೂಬರ್ ಆಗಿದ್ದಾರೆ. ವಿವೇಕ್ ಇವರ ಹತ್ರ ರೇಖಾ ಬಗ್ಗೆ ಕೇಳಿದಾಗ ಕಾದೋಡು ಕಾತೋರಾಮ್ ಮೂವಿಯ ಶೂಟಿಂಗ್ ಸೆಟ್ಗೆ ಪಲ್ಲಶೇರಿ ಅವರು ಹೋಗಿ ಮಮ್ಮೂಟಿಯ ಇಂಟರ್ವ್ಯೂ ಮಾಡಿರ್ತಾರೆ. ಇವರು ಮುಖಕ್ಕೆ ಹೊಡೆದಂಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳೋದಕ್ಕೆ ಆಗ ಫೇಮಸ್ ಆಗಿದ್ರು. ಇವರು ಕೇಳೋ ಪ್ರಶ್ನೆಗೆ ಮಮ್ಮೂಟಿನೇ ಕೋಪ ಮಾಡ್ಕೊಂಡು ಎದ್ದೋಗಿರ್ತಾರೆ. ಅವರು ಎದ್ದು ಹೋಗ್ಬೇಕಾದ್ರೆ ಪಲ್ಲಶೇರಿಯ ಕ್ಯಾಮ್ರಾಮನ್ ಫೋಟೋ ತಗೊಂಡಿರ್ತಾನೆ. ಆ ಫೋಟೋ ಅಲ್ಲಿ ರೇಖಾ ಮತ್ತೆ ಅವಳ ಪಕ್ಕ ಒಬ್ರು ನನ್ ನಿಂತಿದ್ದಾರೆ. ವಿವೇಕ್ ತಕ್ಷಣ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಇನ್ನೊಬ್ರು ಜೂನಿಯರ್ ಆರ್ಟಿಸ್ಟ್ ಗೆ ಫೋನ್ ಮಾಡಿ ವಾಟ್ಸ್ಆಪ್ ಅಲ್ಲಿ ರೇಖಾ ಮತ್ತೆ ಆ ನನ್ ಫೋಟೋ ಕಳಿಸಿದಾಗ ಆ ನನ್ ಜೂನಿಯರ್ ಆರ್ಟಿಸ್ಟ್ ಅಲ್ಲ, ನಮ್ ಜೊತೆ ಇರ್ಲಿಲ್ಲ ಅಂತ ಹೇಳ್ತಾರೆ. ವಿವೇಕ್ ತನ್ನ ತಂದೆಗೆ ಕಾದೋಡು ಕಾತೋರಾಮ್ ಮೂವಿನ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿ ರೇಖಾ ಜೊತೆ ಇರೋ ನನ್ ಎಲ್ಲಾದ್ರೂ ಕಾಣ್ತಾರ ಚೆಕ್ ಮಾಡೋಕೆ ಹೇಳಿದಾಗ ಇವನ ಅಪ್ಪ ಕೂಡ ಕನ್ಫರ್ಮ್ ಮಾಡ್ತಾರೆ ಆ ನನ್ ಮೂವಿಯಲ್ಲಿ ಇಲ್ಲ ಅಂತ. ಇದರಿಂದ ವಿವೇಕ್ಗೆ ಗೊತ್ತಾಯ್ತು ಆ ನನ್ ಆಕ್ಟರ್ ಅಲ್ಲ, ರಿಯಲ್ ನನ್ ಆಗಿದ್ದಾರೆ. ಹಾಗಾಗಿ ಮಲಕಾಪುರ ಅಲ್ಲಿ ಇರೋ ಚರ್ಚ್ಗೆ ಬರ್ತಾನೆ ವಿವೇಕ್. ಇಲ್ಲಿ ಈಗ ವಯಸ್ಸಾಗಿರೋ ಅದೇ ಫೋಟೋ ಅಲ್ಲಿ ಇರೋ ನನ್ನಿದ್ದಾರೆ, ಇವರ ಹೆಸರು ಸ್ಟೆಫಿ ಅಂತ. ಪಲ್ಲಶೇರಿ ಅವರು ತೆಗೆದಿರೋ ಫೋಟೋನ ಸ್ಟೆಫಿ ಅವ್ರಿಗೆ ತೋರಿಸಿದಾಗ ರೇಖಾ ಬಗ್ಗೆ ತಮಗೆ ಗೊತ್ತಿರೋ ಎಲ್ಲಾ ವಿಷಯವನ್ನ ಹೇಳೋಕೆ ಶುರು ಮಾಡ್ತಾರೆ. ಸೊ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಕಾದೋಡು ಕಾತೋರಾಮ್ ಚಿತ್ರದ ಶೂಟಿಂಗ್ ನಡೀತಿರೋ ಜಾಗದಲ್ಲಿ ಚಿತ್ರತಂಡ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ. ಇದೇ ಸಮಯಕ್ಕೆ ಮಮ್ಮೂಟಿ ಬಂದಾಗ ಜನರೆಲ್ಲ ಅವರನ್ನ ನೋಡೋಕೆ ಮುಗಿ ಬೀಳ್ತಾ ಇದ್ದಾರೆ. ರೇಖಾ ಕೂಡ ಮಮ್ಮೂಟಿಯನ್ನ ನೋಡೋಕೆ ಓಡ್ ಬರ್ಬೇಕಾದ್ರೆ ಕಬ್ಬಿಣದ ರಾಡ್ಗೆ ಬಟ್ಟೆ ಸಿಗಾಕೊಂಡು ನನ್ ಕಾಸ್ಟ್ಯೂಮ್ ಸ್ವಲ್ಪ ಹರಿದೋಯ್ತು, ಟೈಲರ್ ಹತ್ರ ಬಟ್ಟೆ ಹೊಲ್ಸ್ಕೊಳೋಕೆ ಬಂದ್ರೆ ಬಟ್ಟೆ ಹೊಲ್ಕೊಡೋಕೆ ಆಗಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ ಚರ್ಚಲ್ಲಿ ಶೂಟಿಂಗ್ ನಡೀತಾ ಇರೋದ್ರಿಂದ ಇಲ್ಲೇ ಇರೋ ಕಾನ್ವೆಂಟ್ ಹತ್ರ ರೇಖಾ ಬರ್ತಾಳೆ. ಅಂದ್ರೆ ನನ್ಗಳು ಮತ್ತೆ ಸಿಸ್ಟರ್ಗಳಿರೋ ಜಾಗವನ್ನ ಕಾನ್ವೆಂಟ್ ಅಂತಾರೆ. ಇಲ್ಲೇ ಸ್ಟೆಫಿ ಇದ್ದಾರೆ. ಇವ್ರಿಗೆ ಹೆಲ್ಪ್ ಕೇಳಿದಾಗ ಬೇರೆ ಬಟ್ಟೆಯನ್ನ ಕೊಡೋಕೆ ಸ್ಟೆಫಿ ಒಪ್ಕೊಂತಾರೆ. ಆದ್ರೆ ಮಮ್ಮೂಟಿಯನ್ನ ಮೀಟ್ ಮಾಡಿಸ್ಬೇಕು ಅನ್ನೋ ಒಂದು ಕಂಡೀಷನ್ ಹಾಕ್ತಾರೆ. ಇಲ್ಲಿವರೆಗೂ ರೇಖಾನೆ ಮಮ್ಮೂಟಿಯನ್ನ ಮೀಟ್ ಮಾಡೋಕೆ ಆಗಿಲ್ಲ, ಆದ್ರೂ ಮೀಟ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಬೇರೆ ಬಟ್ಟೆ ಇಸ್ಕೊಂತಾಳೆ ರೇಖಾ. ಆದ್ರೆ ಆಮೇಲೆ ಅವಳ ಬಟ್ಟೆ ನೋಡೋಕೆ ಡಿಫ್ರೆಂಟ್ ಆಗಿದೆ, ಬೇರೆ ಜೂನಿಯರ್ ಆರ್ಟಿಸ್ಟ್ ಗಳ ಜೊತೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಟೈಲರ್ ಬಟ್ಟೆಯನ್ನ ಹೊಲ್ದ್ ಕೊಡ್ತಾನೆ. ಜೂನಿಯರ್ ಆರ್ಟಿಸ್ಟ್ ಗಳ ಜೊತೆ ಯಾರು ಚೆನ್ನಾಗಿ ನಡ್ಕೊಂತಿರಲ್ಲ. ಇದನ್ನ ನೋಡಿ ಸ್ಟೆಫಿಗೆ ತುಂಬಾನೇ ಬೇಜಾರಾಗುತ್ತೆ. ರೇಖಾ ಕೂಡ ಮಮ್ಮೂಟಿನ ಮೀಟ್ ಮಾಡ್ಸೋಕೆ ಆಗಲ್ಲ, ನಾನು ಸುಳ್ಳು ಹೇಳ್ದೆ ಅಂತ ಸ್ಟೆಫಿಗೆ ಹೇಳ್ತಾಳೆ. ಸ್ಟೆಫಿ ಇದರಿಂದ ಬೇಜಾರ್ ಮಾಡ್ಕೊಳಲ್ಲ. ಆಯ್ತು ನಾವಿಬ್ರು ಅವರನ್ನ ಹತ್ರದಿಂದ ನೋಡೋಣ ಅಂತ ಮಮ್ಮೂಟಿ ಅವರ ಇಂಟರ್ವ್ಯೂ ನೋಡೋಕೆ ಬರ್ತಾರೆ. ಈ ಇಂಟರ್ವ್ಯೂ ಬೇರೆ ಯಾವುದು ಅಲ್ಲ, ಪಲ್ಲಶೇರಿ ಅವರ ಇಂಟರ್ವ್ಯೂ. ಇವರು ಕೇಳೋ ಪ್ರಶ್ನೆಗೆ ಕೋಪ ಮಾಡ್ಕೊಂಡು ಮಮ್ಮೂಟಿ ಎದ್ದು ಹೋಗ್ಬೇಕಾದ್ರೆ ಸ್ಟೆಫಿ ಮತ್ತೆ ರೇಖಾಳ ಮುಂದೆನೆ ನಡ್ಕೊಂಡು ಹೋಗ್ತಾರೆ. ಇದೇ ಫಸ್ಟ್ ಟೈಮ್ ಮಮ್ಮೂಟಿಯನ್ನ ಇಬ್ರು ಇಷ್ಟು ಹತ್ರದಿಂದ ನೋಡೋದು. ಇದೇ ಸಮಯಕ್ಕೆ ಪಲ್ಲಶೇರಿಯ ಕ್ಯಾಮ್ರಾಮನ್ ತೆಗೆಯೋ ಫೋಟೋ ಅನ್ನ ಪ್ರೆಸೆಂಟ್ ಅಲ್ಲಿ ಪಲ್ಲಶೇರಿ ಅವರು ವಿವೇಕ್ಗೆ ಕೊಡೋದು. ಸೊ ಹೀಗೆ ಸ್ಟೆಫಿ ಮತ್ತೆ ರೇಖಾ ಇಬ್ರು ಜೊತೆಗೆ ಸಮಯ ಕಳೀತಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ರೇಖಾ ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆಯ ಬಗ್ಗೆ ಯಾವಾಗ್ಲೂ ಸ್ಟೆಫಿಗೆ ಹೇಳ್ತಾ ಇರ್ತಾಳೆ. ಸೊ ಸಾಂಗ್ ಶೂಟಿಂಗ್ ನಡಿಬೇಕಾದ್ರೆ ಇದ್ದಕ್ಕಿದ್ದಂಗೆ ಮಳೆ ಬರೋಕೆ ಶುರು ಆಯ್ತು. ಇದರಿಂದ ಶೂಟಿಂಗ್ ನಿಲ್ಸಿ ಬೇರೆ ದಾರಿ ಇಲ್ಲದೆ ಚರ್ಚ್ ಒಳಗೆ ಶೂಟಿಂಗ್ ಮಾಡೋ ಪರಿಸ್ಥಿತಿ ಬರುತ್ತೆ. ನಾಳೆ ಚರ್ಚ್ ಒಳಗೆ ಸೆಟ್ ಹಾಕಿ ಶೂಟ್ ಮಾಡಿದ್ರೆ ಆಯ್ತು ಅಂತ ಎಲ್ಲರೂ ರೆಸ್ಟ್ ಮಾಡೋಕೆ ಹೊರಟಾಗ ಸ್ಟೆಫಿ ರೇಖಾ ಅನ್ನ ಕಾನ್ವೆಂಟ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿರೋ ಎಲ್ಲರಿಗೂ ರೇಖಾನ ಪರಿಚಯ ಮಾಡಿಸಿ ಎಲ್ಲರೊಟ್ಟಿಗೆ ರೇಖಾ ಕೂಡ ಊಟ ಮಾಡ್ತಾಳೆ. ಆದ್ರೆ ಇವಳು ಚಿಕನ್ ತಿನ್ನೋದಿಲ್ಲ. ಸ್ಟೆಫಿ ರೇಖಾಗೋಸ್ಕರ ಒಂದು ರೂಮ್ ಕೊಟ್ಟು ಅಲ್ಲೇ ಮಲ್ಗೋಕೆ ಹೇಳಿ ಹೊರಡ್ತಾರೆ. ಮುಂದಿನ ದಿನ ಕಾನ್ವೆಂಟ್ ಅಲ್ಲಿ ಕೆಲಸ ಮಾಡೋರು ಆಫೀಸ್ ನ ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲಿರೋ ಒಂದು ಲಾಕರ್ ಓಪನ್ ಆಗಿದೆ. ಒಳಗಿದ್ದ ಹಣ ಈಗ ಇಲ್ವೇ ಇಲ್ಲ. ಜೊತೆಗೆ ರೇಖಾ ಕೂಡ ಕಾಣ್ತಿಲ್ಲ. ರೇಖಾನೆ ಹಣವನ್ನ ಮತ್ತೆ ಲಾಕರ್ ಅಲ್ಲಿ ಇದ್ದ ತುಂಬಾನೇ ಬೆಲೆ ಬಾಳೋ ಚಿನ್ನದ ವಸ್ತುಗಳನ್ನೆಲ್ಲ ಕತ್ಕೊಂಡ್ ಹೋಗಿದ್ದಾಳೆ ಅಂತ ಗೊತ್ತಾಗಿ ಎಂಕ್ವೈರಿ ಮಾಡೋಕೆ ಅಂತ ಹೈಯರ್ ರ್ಯಾಂಕ್ ಅಲ್ಲಿರೋ ನನ್ನೊಬ್ರು ಬಂದು ಎಲ್ಲರಿಗೂ ತುಂಬಾನೇ ಬೈತಾರೆ. ಮತ್ತೆ ರೇಖಾ ಅನ್ನ ಕಾನ್ವೆಂಟ್ ಒಳಗೆ ಕರ್ಕೊಂಡ್ ಬಂದ ಸ್ಟೆಫಿ ಕೂಡ ತೊಂದರೆ ಅನುಭವಿಸಬೇಕಾಗುತ್ತೆ. ಈ ವಿಷಯ ಪೊಲೀಸ್ ಅವರಿಂದ ಎಲ್ಲಾ ಕಡೆ ಹರಡೋದು ಬೇಡ, ಕಳ್ತನ
ಆಗಿರೋದೆಲ್ಲ ಡೊನೇಷನ್ ನ ಹಣ ಆಗಿತ್ತು. ಈ ವಿಷಯ ಗೊತ್ತಾದ್ರೆ ಮತ್ತೆ ಯಾರು ಡೊನೇಷನ್ಸ್ ಕೊಡಲ್ಲ ಅಂತ ಹೇಳಿ ಇದನ್ನ ದೊಡ್ಡ ಇಶ್ಯೂ ಮಾಡೋಕೆ ಹೋಗಿರಲ್ಲ. ಅವತ್ತಿಂದ ಮತ್ತೆ ನಾನು ರೇಖಾನ ನೋಡೇ ಇಲ್ಲ ಅಂತ ಪ್ರೆಸೆಂಟ್ ಅಲ್ಲಿ ಸ್ಟೆಫಿ ವಿವೇಕ್ಗೆ ಹೇಳ್ತಾ ಇದ್ದಾರೆ. ವಿವೇಕ್ ಆ ಘಟನೆ ನಡೆದ ದಿನ ಕಾನ್ವೆಂಟ್ ಅಲ್ಲಿ ಬೇರೆಯವ್ರು ಯಾರ್ಯಾರಿದ್ರು ಅಂದಾಗ ತಂಕಮ್ಮ ಅನ್ನೋ ಕೆಲಸದವರು, ಅವರ ಗಂಡ ಬೇಬಿ, ಪುಷ್ಪಂ ಅನ್ನೋ ಹುಡುಗಿ ಇದ್ರು. ರೇಖಾ ಕಳ್ತನ ಮಾಡ್ಕೊಂಡು ಹೋಗಿ ಆದ್ಮೇಲೆ 4 ತಿಂಗಳ ನಂತರ ಪುಷ್ಪಂ ಕಾನ್ವೆಂಟ್ ಬಿಟ್ಟು ಹೋದ್ಲು. ಆದ್ರೆ ತಂಕಮ್ಮ ಮತ್ತೆ ಬೇಬಿ ಅವರ ಮಗ ಇರೋ ಅಡ್ರೆಸ್ ಗೊತ್ತು ಅಂತ ಹೇಳಿ ಅವನ ಅಡ್ರೆಸ್ ಕೊಡ್ತಾರೆ ಸ್ಟೆಫಿ. ವಿವೇಕ್ಗೆ ಈ ಅಡ್ರೆಸ್ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ತನ್ನ ಕೊಲೀಗ್ಗೆ ಕಾಲ್ ಮಾಡಿ ನೋಕಿಯಾ ಫೋನ್ ತಗೊಂಡು ರಾಜೇಂದ್ರನ್ಗೆ ಕಾಲ್ ಮಾಡಿದ್ದ ಸಜೀವನ್ನ ಅಡ್ರೆಸ್ ಏನು ಅಂತ ಕೇಳ್ತಾನೆ. ಸ್ಟೆಫಿ ಅವರು ಕೊಟ್ಟಿರೋ ಅಡ್ರೆಸ್ ಮತ್ತೆ ಸಜೀವನ್ನ ಅಡ್ರೆಸ್ ಎರಡೂ ಒಂದೇ ಅಂತ ಗೊತ್ತಾಗಿ ಸಜೀವನ್ನ ಮನೆ ಹುಡ್ಕೊಂಡು ಬಂದಾಗ ಇಲ್ಲಿ ಸಜೀವನ್ ಜೊತೆ ಇವನ ಫ್ರೆಂಡ್ ಬೀನು ಕೂಡ ಇದ್ದಾನೆ. ಇಬ್ರು ಕೂಡ ವಿವೇಕ್ಗೆ ಹೊಡೆಯೋಕೆ ಬಂದಾಗ ಇವನೇ ಇವ್ರಿಬ್ರಿಗೂ ಹೊಡೆದು ಮೂಲೆಗೆ ಕೂರಿಸಿ ನೀವು ರಾಜೇಂದ್ರನ್ಗೆ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳಿದಾಗ ಅವರ ಬಗ್ಗೆ ನಮಗೆ ಒಂದು ಸೀಕ್ರೆಟ್ ಗೊತ್ತಿತ್ತು, ಅದನ್ನ ಎಲ್ಲರಿಗೂ ಹೇಳ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಅವರಿಂದ ಹಣ ಇಸ್ಕೊಂತಿದ್ವಿ ಅಂತ ಹೇಳಿ ಸೀಕ್ರೆಟ್ ಕೂಡ ಏನು ಅಂತ ಹೇಳ್ತಾರೆ. ಸೊ ಈಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ಇಬ್ಬರು ಹುಡುಗರನ್ನ ನೋಡಿದ್ವಲ್ಲ, ಅವರು ಬೇರೆ ಯಾರು ಅಲ್ಲ, ಸಜೀವನ್ ಮತ್ತೆ ಬೀನು ಆಗಿದ್ದಾರೆ. ಬೀನು ತನ್ನ ತಂದೆ ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದಾಗ ಸಜೀವನ್ ನಂಬಲ್ಲ. ಆಗ ಬೀನು ತನ್ನ ತಂದೆ, ಬೇಬಿ, ರಾಜೇಂದ್ರನ್, ವಿನ್ಸೆಂಟ್ ಮತ್ತೆ ಫ್ರಾನ್ಸಿಸ್ 4 ಜನ ಗೆಜ್ಜೆ ಹಾಕಿರೋ ಹುಡುಗಿಯ ಡೆಡ್ ಬಾಡಿಯನ್ನ ಚಾಪೆಯಲ್ಲಿ ಸುತ್ಕೊಂಡು ತಗೊಂಡು ಹೋಗೋದನ್ನ ಕಣ್ಣಾರೆ ನೋಡಿದ ವಿಷಯ ಹೇಳ್ತಾನೆ. ನಂತರ ಕಾದೋಡು ಕಾತೋರ ಮೂವಿಯನ್ನ ಪದೇ ಪದೇ ಬೀನು ನೋಡಿದ್ರು ಕೂಡ ಅದರಲ್ಲಿ ತನ್ನ ತಂದೆ, ಬೇಬಿ ಆಗ್ಲಿ ಅವರು ಹುಡುಗಿಯನ್ನ ಎತ್ಕೊಂಡು ಹೋಗೋ ಸೀನ್ ಆಗ್ಲಿ ಯಾವುದು ಇರಲ್ಲ. ಯಾಕಂದ್ರೆ ಬೇಬಿ ಬೀನುಗೆ ಸುಳ್ಳು ಹೇಳಿರ್ತಾರೆ. ಈಗ ಕೆಲವು ತಿಂಗಳ ಹಿಂದೆ ಬೇಬಿ ತುಂಬಾನೇ ಹುಷಾರಿಲ್ದಂಗಾಗಿದ್ದಾಗ ಅವ್ರಿಗೆ ಚೆನ್ನಾಗಿ ಕುಡ್ಸಿ ಅವತ್ತೇನಾಗಿತ್ತು ಅಂತ ಬಾಯ್ ಬಿಡ್ಸ್ಕೊಳ್ಳೋಕೆ ಬೀನು ಮತ್ತೆ ಸಜೀವನ್ ಪ್ರಯತ್ನ ಪಟ್ಟಿರ್ತಾರೆ. ಗೆಜ್ಜೆ ಹಾಕಿರೋ ಹುಡುಗಿಯ ಕೊಲೆ ಆಗಿತ್ತು, ಬಾಡಿ ತಗೊಂಡ್ ಹೋಗೋಕೆ ಹಣ ಸಿಕ್ಕಿತ್ತು ಅಂತ ಹೇಳಿ ತಮ್ಮ ಜೊತೆ ಯಾರ್ಯಾರಿದ್ರು ಅಂತ ಕೂಡ ಹೇಳಿರ್ತಾರೆ. ಆದ್ರೆ ವಿನ್ಸೆಂಟ್ ನ ಹೆಸರನ್ನ ವಕ್ಕಚಾನ್ ಅಂತ ಹೇಳಿರ್ತಾರೆ ಬೇಬಿ. ಅಂದ್ರೆ ವಕ್ಕಚಾನ್ ತನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡು ಈಗ ವಿನ್ಸೆಂಟ್ ಅಂತ ಇಟ್ಕೊಂಡಿದ್ದಾನೆ. ಈ ವಿಷಯನ ಹಿಡ್ಕೊಂಡು ಸಜೀವನ್ ಮತ್ತೆ ಬೀನು ರಾಜೇಂದ್ರನ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ರು. ರಾಜೇಂದ್ರನ್ ತಮ್ಮ ಲೈವ್ ವಿಡಿಯೋ ಅಲ್ಲಿ ಬೇಬಿ ಹೆಸರು ಯಾಕೆ ಹೇಳಿಲ್ಲ ಅಂದ್ರೆ ಈಗಾಗ್ಲೇ ಬೇಬಿ ಸಾವನ್ನಪ್ಪಿದ್ದಾರೆ. SP ಹತ್ರ ನೀವು ಇಬ್ರು ಎಲ್ಲಾ ವಿಷಯ ಹೇಳಿದ್ರೆ ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಂತೀನಿ ಅಂತ ವಿವೇಕ್ ಹೇಳಿ DYSP ಮೋಹನ್ ದಾಸ್ಗೆ ಕಾಲ್ ಮಾಡಿ ಅವತ್ತು ಬೇಬಿ ಮತ್ತೆ ಅವನ ಗ್ಯಾಂಗ್ ರೇಖಾಳ ಬಾಡಿಯನ್ನೇ ತಗೊಂಡ್ ಹೋಗಿದ್ದು. SP ಅವರ ಹತ್ರ ಮಾತಾಡಿ ಇನ್ವೆಸ್ಟಿಗೇಷನ್ ಮುಂದುವರ್ಸೋಕ್ ಆಗುತ್ತಾ ಅಂತ ಇವನು ಕೇಳಿದಾಗ ಮೋಹನ್ ದಾಸ್ ಅವರು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ವಿವೇಕ್ ಇವರಿಬ್ರನ್ನ SP ಹತ್ರ ಕರ್ಕೊಂಡು ಹೋಗೋ ಅಷ್ಟರಲ್ಲೇ ಸಜೀವನ್ ಮತ್ತೆ ಬೀನು ಅನ್ನ ವಿನ್ಸೆಂಟ್ ಕಡೆಯವರು ಸಾಯಿಸ್ಬಿಡ್ತಾರೆ. ಇವತ್ ರಾತ್ರಿ ವಿವೇಕ್ ಮತ್ತೆ 7 ನಾಟ್ಸ್ ಅವರು ಕೊಟ್ಟಿದ್ದ ನೆಗೆಟಿವ್ ಫೋಟೋಸ್ ನ ಚೆಕ್ ಮಾಡ್ಬೇಕಾದ್ರೆ ಒಂದು ಫೋಟೋ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಗಮನಿಸ್ತಾನೆ. ಇವನ ಒಂದು ಕಣ್ಣು ಮಾತ್ರ ಇದೆ, ಇನ್ನೊಂದು ಕಣ್ಣು ಮುಚ್ಕೊಂಡಿದೆ. ಇದೇ ರೀತಿ ಇರೋರ್ನ ಯಾರನ್ನೋ ನೋಡಿದ ನೆನಪು ವಿವೇಕ್ಗೆ ಆಗುತ್ತೆ. ಯಾರು ಅಂದ್ರೆ ಸ್ನೇಹಿತರೆ, ಮೊದಲು ವಿವೇಕ್ ಫ್ರಾನ್ಸಿಸ್ ತಡತಿಲ್ನ ಹುಡ್ಕೋಕೆ ಶುರು ಮಾಡಿದಾಗ ಒಬ್ಬ ಹುಡುಗ ತನ್ನ ತಂದೆ ಫ್ರಾನ್ಸಿಸ್ ಹಾಸ್ಪಿಟಲ್ ಅಲ್ಲಿ ಕಣ್ಣಿಗೆ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಹುಡುಗನ ಕಣ್ಣು ಕೂಡ ಫೋಟೋ ಅಲ್ಲಿ ಇರೋ ವ್ಯಕ್ತಿಯ ರೀತಿನೇ ಇದೆ. ಸೊ ಹುಡುಗನ ಮನೆ ಹತ್ರ ಬಂದಾಗ ಇವನ ತಂದೆ ಫ್ರಾನ್ಸಿಸ್ ಈಗ ಮನೆಯಲ್ಲೇ ಇದ್ದಾರೆ. ಈಗ ವಿವೇಕ್ಗೆ ಗೊತ್ತಾಯ್ತು ಇವರು ಹುಡುಕ್ತಾ ಇರೋ ರಿಯಲ್ ಫ್ರಾನ್ಸಿಸ್ ತಡತಿಲ್ ಇವರೇ ಅಂತ. ಫ್ರಾನ್ಸಿಸ್ ಮೊದಲು ಬಾಯ್ ಬಿಡಲ್ಲ, ಆದ್ರೆ ವಿವೇಕ್ ಆಗ್ಲೇ ರೇಖಾಳ ವಿಷಯ ತಿಳಿದಿರೋರ್ನೆಲ್ಲ ವಿನ್ಸೆಂಟ್ ಸಾಯಿಸ್ತಾ ಇದ್ದಾನೆ. ನೆಕ್ಸ್ಟ್ ನೀನು ಆದ್ಮೇಲೆ ನಾನು ಕೂಡ ಲಿಸ್ಟ್ ಅಲ್ಲಿ ಇರ್ಬೋದು ಅಂತ ವಿವೇಕ್ ಹೇಳಿದಾಗ ಫ್ರಾನ್ಸಿಸ್ ಕೊನೆಗೂ ತಮಗೆ ಗೊತ್ತಿರೋ ಎಲ್ಲಾ ವಿಷಯ ಹೇಳ್ತಾರೆ. ಸ್ನೇಹಿತರೆ, ಈಗ ಮತ್ತೆ ನಾವು 1985ಕ್ಕೆ ಬರ್ತೀವಿ. ಎಲ್ಲ ಶುರು ಆಗಿದ್ದೆ ಸ್ಟೆಫಿ ಹೇಳಿದ್ದ ಪುಷ್ಪಂ ಅನ್ನೋ ಕೆಲ್ಸದವಳು ಮತ್ತೆ ವಕ್ಕಚಾನಿಂದ. ಅಂದ್ರೆ ಈಗ ವಿನ್ಸೆಂಟ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾನಲ್ಲ ಅವನಿಂದ. ವಕ್ಕಚಾನ್ ನ ಚರ್ಚ್ ನ ಬಿಷಾಪ್ ಚೆನ್ನಾಗಿ ಓದಿಸಿ ಬೆಳೆಸಿರ್ತಾರೆ. ಹಾಗಾಗಿ ಬಿಷಾಪ್ಗೆ ವಯಸ್ಸಾದಾಗ ವಕ್ಕಚಾನೆ ಅವರನ್ನ ನೋಡ್ಕೊಂತಿರ್ತಾನೆ. ಇವರ ಜೊತೆಗೆ ಅವಾಗವಾಗ ಪುಷ್ಪಂನ ಕೂಡ ನೋಡ್ತಾ ಇರ್ತಾನೆ. ಒಂದಿನ ಬಿಷಾಪ್ಗೆ ಒಬ್ರು ಹಣವನ್ನ ಡೊನೇಷನ್ ಆಗಿ ಕೊಟ್ಟಾಗ ಹಣವನ್ನ ಲಾಕರ್ ಒಳಗೆ ಎತ್ತಿಡೋಕೆ ವಕ್ಕಚಾನ್ಗೆ ಕೊಡ್ತಾರೆ. ಆದ್ರೆ ಇವನು ಸ್ವಲ್ಪ ದುಡ್ಡನ್ನ ತಾನೇ ತೆಕ್ಕೊಂತಿರೋದನ್ನ ಪುಷ್ಪಂ ನೋಡಿದಾಗ ಇವಳಿಗೂ ಸ್ವಲ್ಪ ಹಣವನ್ನ ಕೊಡ್ತಾನೆ. ಆಮೇಲೆ ಒಂದಿನ ಇಬ್ರು ಭೇಟಿಯಾದಾಗ ವಕ್ಕಚಾನ್ ತಾನು ಓದಿದ್ದಾಯ್ತು, ಈಗೇನಿದ್ರು ಹಣ ಗಳಿಸಿ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ನಿನಗೆ ನಾನು ಹಣ ಗಳಿಸೋಕೆ ಸಹಾಯ ಮಾಡ್ತೀನಿ, ಆದ್ರೆ ನಿನ್ ಜೊತೆ ನನ್ನನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂದಾಗ ಇದಕ್ಕೆ ಒಪ್ಕೊಂತಾನೆ ವಕ್ಕಚಾನ್. ನಂತರ ಚರ್ಚ್ ಅವರು ಬೆಳೀತಿದ್ದ ರಬ್ಬರ್ನ, ಏಲಕ್ಕಿನ ಮತ್ತೆ ಪೆಪ್ಪರ್ನ ಎಲ್ಲ ಸ್ವಲ್ಪ ಸ್ವಲ್ಪನೇ ಕದ್ದು ಮಾರಾಟ ಮಾಡಿ ಹಣ ಗಳಿಸೋಕೆ ಶುರು ಮಾಡ್ತಾರೆ. ಹೀಗೆ ಮಾಡ್ಬೇಕಾದ್ರೆ ಒಂದಿನ ಬೇಬಿ ಕೈಗೆ ಇವರು ಸಿಗಾಕೊಂತಾರೆ. ಹಾಗಾಗಿ ಬೇಬಿನ ಕೂಡ ಇವರ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಯ್ತು. ಆದ್ರೆ ಇಷ್ಟು ಹಣ ಸಾಕಾಗಲ್ಲ. ಬಿಷಪ್ ನ ಮನೆಯ ಲಾಕರ್ ಅಲ್ಲಿ ಇರೋ ಹಣಕ್ಕಿಂತ ಜಾಸ್ತಿ ಹಣ
ಕಾನ್ವೆಂಟ್ ಅಲ್ಲಿ ಇದೆ ಅಂತ ಹೇಳಿ ಅಲ್ಲಿನ ಹಣ ಕದಿಯೋಕೆ ಪ್ಲಾನ್ ಮಾಡ್ತಾರೆ. ಮೊದಲು ಸತ್ತೋಗಿರೋ ಇಲಿಯನ್ನ ಲಾಕರ್ ಇರೋ ಆಫೀಸ್ ಅಲ್ಲಿ ಪುಷ್ಪಂ ಹಾಕ್ತಾಳೆ. ಅದನ್ನ ಕ್ಲೀನ್ ಮಾಡೋಕೆ ಪುಷ್ಪಂಗೆನೆ ಹೇಳಿ ಎಲ್ಲರೂ ಆಫೀಸ್ ಇಂದ ಹೊರಗೆ ಇದ್ದಾರೆ, ವಾಸನೆ ಬರ್ತಾ ಇದೆ ಅಂತ. ಈಗ ಲಾಕರ್ ನ ಕೀಯನ್ನ ತಗೊಂಡು ಸೋಪ್ ಮೇಲೆ ಪ್ರಿಂಟ್ ತಗೊಂತಾಳೆ ಪುಷ್ಪಂ. ಇದರಿಂದ ನಕಲಿ ಕೀನ ಮಾಡಿಸ್ಕೊಂತಾರೆ. ಇವತ್ತೇ ಸ್ಟೆಫಿ ಬೇರೆ ನನ್ಗಳಿಗೆ ಇವತ್ತು ನಾನು ರೇಖಾನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳೋದನ್ನ ಕೇಳಿಸ್ಕೊಂಡ ಪುಷ್ಪಂ ಮತ್ತೊಂದು ಹೊಸ ಪ್ಲಾನ್ ನ ಮಾಡ್ತಾಳೆ. ಅದೇನಂದ್ರೆ ರಾತ್ರಿ ರೇಖಾನ್ನ ಸ್ಟೆಫಿ ಕರ್ಕೊಂಡ್ ಬಂದಾಗ ಚಿಕನ್ ಕರಿಯಲ್ಲಿ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಎಲ್ಲರಿಗೂ ಚಿಕನ್ ಕರಿ ಬಡಿಸ್ಬೇಕಾದ್ರೆ ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ರೇಖಾ ಇದನ್ನ ತಿನ್ನಲ್ಲ, ಬೇರೆಯವರೆಲ್ಲ ನಿದ್ದೆ ಮಾಡೋಕೆ ಹೋಗ್ತಾರೆ. ಸ್ಟೆಫಿ ರೇಖಾನ ಒಂದು ರೂಮ್ಗೆ ಕಳಿಸಿ ಹೋದಾಗ ಸ್ವಲ್ಪ ಹೊತ್ತಾದ್ಮೇಲೆ ಇವಳನ್ನ ಸಾಯಿಸೋಕೆ ಪುಷ್ಪಂ ಬಂದು ತನ್ನ ಸೀರೆಯನ್ನ ಇವಳ ಕತ್ತಿಗೆ ಸುತ್ತಿ ಜೋರಾಗಿ ಎಳೆದು ರೇಖಾನ ಸಾಯಿಸ್ಬಿಡ್ತಾಳೆ. ಈಗ ಕಳ್ಳತನ ಮಾಡಿ ಎಲ್ಲ ರೇಖಾ ಮೇಲೆ ಬರೋ ಹಾಗೆ ಮಾಡೋಕೆ ಡಿಸೈಡ್ ಮಾಡ್ತಾಳೆ ಪುಷ್ಪಂ. ಇದೇ ಸಂದರ್ಭದಲ್ಲಿ ವಕ್ಕಚಾನ್ ಮತ್ತೆ ಬೇಬಿ ಪದೇ ಪದೇ ಕಾನ್ವೆಂಟ್ ಹತ್ರ ಓಡಾಡ್ತಿರೋದನ್ನ ಫ್ರಾನ್ಸಿಸ್ ಮತ್ತೆ ಇವನ ಫ್ರೆಂಡ್ ರಾಜೇಂದ್ರನ್ ಗಮನಿಸಿ ಇವರು ಕೂಡ ಕಾನ್ವೆಂಟ್ ಹತ್ರ ಬಂದಾಗ ಇಲ್ಲಿ ರೇಖಾಳ ಡೆಡ್ ಬಾಡಿಯನ್ನ ನೋಡ್ಬಿಡ್ತಾರೆ. ಈ ವಿಷಯ ಹೊರಗಿನವ್ರಿಗೆ ಗೊತ್ತಾದ್ರೆ ಇದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ ಅನ್ನೋದು ಹೇಳ್ತೀವಿ ಅಂತ ಬೇಬಿ ಇವ್ರಿಗೆ ಹೆದರಿಸಿದಾಗ ಫ್ರಾನ್ಸಿಸ್ ಮತ್ತೆ ರಾಜೇಂದ್ರನ್ ಬೇರೆ ದಾರಿ ಇಲ್ಲದೆ ಇವ್ರಿಗೆ ಸಹಾಯ ಮಾಡ್ಬೇಕಾಗುತ್ತೆ. ಇದರ ಬದಲಿಗೆ ಬೇಬಿ ಮತ್ತೆ ವಕ್ಕಚಾನ್ ಇವ್ರಿಗೆ ಹಣ ಕೂಡ ಕೊಡ್ತಾರೆ. ಇವರು ರೇಖಾನ ಮಣ್ಣು ಮಾಡೋಕೆ ಬಂದಾಗ ಇವಳ ಕಾಲು ಅಲ್ಲಾಡ್ತಿರೋದನ್ನ ಫ್ರಾನ್ಸಿಸ್ ನೋಡ್ತಾನೆ. ಆದ್ರೆ ಇವಳು ಬದುಕಿದ್ಲು ಅಂತ ಗೊತ್ತಾದ್ರೂ ಕೂಡ ಜೀವಂತ ಸಮಾಧಿ ಮಾಡಿ ಹೋಗ್ತಾರೆ. ತುಂಬಾನೇ ದಿನಗಳ ನಂತರ ಕಾನ್ವೆಂಟ್ ಅಲ್ಲಿ ನಡೆದ ವಿಷಯ ಎಲ್ಲ ಬೇಬಿ ಫ್ರಾನ್ಸಿಸ್ಗೆ ಹೇಳಿರ್ತಾರೆ. ಫ್ರಾನ್ಸಿಸ್ಗೆ ರೇಖಾ ಯಾರು ಅಂತ ಇಲ್ಲಿವರೆಗೂ ಗೊತ್ತೇ ಇಲ್ಲ. ಹಣ ಎಲ್ಲ ಹಂಚ್ಕೊಂಡಾದ್ಮೇಲೆ ವಕ್ಕಚಾನ್ ವಿನ್ಸೆಂಟ್ ಆಗ್ತಾನೆ. ಪುಷ್ಪಂ ಆಲಿಸ್ ಅಂತ ಹೆಸರು ಚೇಂಜ್ ಮಾಡ್ಕೊಂತಾಳೆ. ಇಷ್ಟು ವಿಷಯವನ್ನ ಫ್ರಾನ್ಸಿಸ್ ವಿವೇಕ್ಗೆ ಮಾತ್ರ ಅಲ್ಲ ಮೋಹನ್ ದಾಸ್ ಅವರಿಗೆ ಕ್ಯಾಮ್ರಾ ಮುಂದೆ ಹೇಳ್ತಾರೆ. ನಂತರ ವಿನ್ಸೆಂಟ್ ತನ್ನ ಹೆಂಡತಿಗೆ ಜಾಸ್ತಿ ಹುಷಾರಿಲ್ದಂಗಾಗಿದೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಆಲಿಸ್ಗೆ ಯಾರೋ ಫ್ಲವರ್ ಬೊಕೆನ ಕಳಿಸಿದ್ದಾರೆ. ಇದರ ಮೇಲೆ ಗೆಟ್ ವೆಲ್ ಸೂನ್ ಪುಷ್ಪಂ ಅಂತ ಬರ್ದಿರೋದು ನೋಡಿ ಆಲಿಸ್ ನ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಯಾರು ಇದನ್ನ ತಂದ್ಕೊಟ್ಟಿದ್ದು ಅಂತ ವಿನ್ಸೆಂಟ್ ಹೊರಗೆ ಬಂದಾಗ ಇಲ್ಲಿ ವಿವೇಕ್ ಇದ್ದಾನೆ. ವಿವೇಕ್ ಮತ್ತೆ ಮೋಹನ್ ದಾಸ್ ಇಲ್ಲಿವರೆಗೂ ಇವ್ರಿಗೆ ಗೊತ್ತಿರೋ ಎಲ್ಲಾ ವಿಷಯವನ್ನ SP ಗೆ ಹೇಳ್ತಾರೆ. ಆದ್ರೆ ಇವ್ರಿಗೆ ಒಂದು ಮುಖ್ಯವಾದ ಪ್ರಶ್ನೆಗೇನೆ ಉತ್ತರ ಸಿಕ್ಕಿಲ್ಲ. ಅದೇನಂದ್ರೆ ರೇಖಾ ಯಾರು, ರೇಖಾಳ ಮೂಳೆಗಳೇನ ಸಿಕ್ಕಿರೋದು ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋಕೆ ಸಾಕ್ಷಿಗಳು ಸಾಕಾಗಲ್ಲ. ಸೊ ರೇಖಾಳ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋಕೆ ವಿವೇಕ್ ಈಗ ಡಿಸೈಡ್ ಮಾಡ್ತಾನೆ. ಆದ್ರೆ ವಿನ್ಸೆಂಟ್ ಇವನಿಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋದಕ್ಕೆ ನೋಡ್ತಾನೆ. ಹೇಗೋ ವಿವೇಕ್ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಆದ್ರೆ ಕೈಕಾಲು ಮಾತ್ರ ಮುರಿದೋಗಿದೆ. ಹಾಸ್ಪಿಟಲ್ಗೆ ಮೋಹನ್ ದಾಸ್ ಅವರು ಬಂದು SP ಅವರು DGPಗೆ ಕೇಸ್ ಬಗ್ಗೆ ಎಲ್ಲಾ ವಿವರಿಸಿ ಹೇಳಿದ್ದಾರೆ. ಈಗ ಪೊಲಿಟಿಷಿಯನ್ಸ್ ಕೂಡ ಕೇಸಲ್ಲಿ ಇನ್ವಾಲ್ವ್ ಆಗೋಕೆ ಆಗಲ್ಲ, ಆದ್ರೆ ರೇಖಾ ಯಾರು ಅಂತ ನಾವು ಕಂಡಿಡಿಲೇಬೇಕು ಅಂತ ಹೇಳ್ತಾರೆ. ನಂತರ ವಿವೇಕ್ ನ ಗರ್ಲ್ ಫ್ರೆಂಡ್ ಸೆರೀನಾ ರೇಖಾಳ ಬಗ್ಗೆ ಸ್ಟೆಫಿ ಅವರು ಏನ್ ಹೇಳಿದ್ರು ಅದನ್ನೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾಳೆ. ಇದನ್ನ ನೋಡಿ ಫಿಲ್ಮ್ ಆಕ್ಟರ್ ಜಗದೀಶ್ ಇವಳಿಗೆ ಕಾಲ್ ಮಾಡಿ ಮೀಟ್ ಮಾಡೋಕೆ ಹೇಳ್ತಾರೆ. ಇವರು ಮಲಯಾಳಂನ ತುಂಬಾನೇ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ರೀಸೆಂಟ್ ಆಗಿ ಮಾರ್ಕೋ ಮೂವಿಯಲ್ಲೂ ಟೋನಿ ಕ್ಯಾರೆಕ್ಟರ್ ಮಾಡಿದ್ರು. ಜಗದೀಶ್ ಅವರು ಇವರಿಗೆ 1985ರ ಮುತರಂ ಕುನ್ನೋ ಪಿಒ ಅನ್ನೋ ಮೂವಿಯ ಒಂದು ಸೀನ್ ನ ತೋರಿಸ್ತಾರೆ. ಈ ಸೀನ್ ನಲ್ಲಿ ಅಮ್ಮಿನಿ ಕುಟ್ಟಿ ಅನ್ನೋ ಹುಡುಗಿ ಮಮ್ಮೂಟಿಗೋಸ್ಕರ ಲೆಟರ್ಸ್ ಬರ್ದಿರೋದ್ರ ಬಗ್ಗೆ ಇದೆ. ಈ ಸೀನ್ ನ ಮಾಡೋದಕ್ಕೆ ಇವ್ರಿಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತ ಕೂಡ ಜಗದೀಶ್ ಹೇಳ್ತಾರೆ. 1984ರಲ್ಲಿ ಮೈ ಡಿಯರ್ ಕುಟ್ಟಿ ಚಾತನ್ ಅನ್ನೋ ಮೂವಿ ಬಂದಿತ್ತು. ಇದು ಭಾರತದ ಮೊದಲ 3D ಫಿಲ್ಮ್ ಆಗಿತ್ತು. ಜೊತೆಗೆ ಜಗದೀಶ್ ಆಕ್ಟ್ ಮಾಡಿರೋ ಮೊದಲ ಮೂವಿ ಕೂಡ. ಈ ಮೂವಿ ಆದ್ಮೇಲೆ ಒಂದು ಮ್ಯಾಗಝೀನ್ ಅಲ್ಲಿ ಇವರ ಬಗ್ಗೆ ಆರ್ಟಿಕಲ್ ಬಂದಿರುತ್ತೆ. ಇದನ್ನ ನೋಡಿ ರೇಖಾ ಜಗದೀಶ್ ಅವ್ರಿಗೂ ಕೂಡ ಲೆಟರ್ ನ ಬರ್ದಿರ್ತಾಳೆ. ನೀವು ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಹೇಳಿ. ಆಕ್ಟರ್ ಆಗಿ ಜಗದೀಶ್ ಅವ್ರಿಗೆ ಬಂದ ಮೊದಲನೇ ಲೆಟರ್ ಇದಾಗಿರೋದ್ರಿಂದ ಇದಕ್ಕೆ ರಿಪ್ಲೈ ಮಾಡಿ ಇನ್ನೊಂದು ಲೆಟರ್ ಬರ್ದಿರ್ತಾರೆ. ಇದೇ ರೀತಿ ರೇಖಾ ಮತ್ತೆ ಜಗದೀಶ್ ಇಬ್ರು ಒಬ್ರಿಗೊಬ್ರು ಲೆಟರ್ ಬರೆಯೋಕೆ ಶುರು ಮಾಡಿದಾಗ ಮಮ್ಮೂಟಿ ಅವ್ರಿಗೂ ಕೂಡ ರೇಖಾ ಲೆಟರ್ಸ್ ಬರೀತಿದ್ದ ವಿಷಯ ಜಗದೀಶ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಫಿಲ್ಮ್ ಆಕ್ಟ್ ಮಾಡೋಕೆ ಮನೆ ಬಿಟ್ಟು ಬರೋಕೆ ರೇಖಾ ರೆಡಿ ಆಗಿದ್ದಾಳೆ ಅಂತ ಗೊತ್ತಾದಾಗ ಜಗದೀಶ್ ಅವರು ವಿದ್ಯಾಭ್ಯಾಸ ಎಲ್ಲದಕ್ಕಿಂತ ಮುಖ್ಯ, ಆಮೇಲೆ ಆಕ್ಟಿಂಗ್ ಗೆ ಬರ್ಬೋದು, ಯೋಚನೆ ಮಾಡು ಅಂತ ಲೆಟರ್ ಬರ್ದಿರ್ತಾರೆ. ಆ ಲೆಟರ್ಗೆ ರಿಪ್ಲೈ ಬಂದೇ ಇರಲ್ಲ. ಸೊ ರೇಖಾಯಿಂದ ಇನ್ಸ್ಪೈರ್ ಆಗಿ ಮುತರಂ ಕುನ್ನೋ ಪಿಒ ಮೂವಿಯಲ್ಲಿ ಅಮಿನಿಕುಟ್ಟಿ ಕ್ಯಾರೆಕ್ಟರ್ ಮಾಡಿದ್ದು. ನನಗೆ ಇವತ್ತಿಗೂ ರೇಖಾಳ ಅಡ್ರೆಸ್ ನೆನಪಿದೆ. ಅವಳು ಕನ್ಯಾಕುಮಾರಿಯಲ್ಲಿ ಇದ್ಲು ಅಂತ ಅಡ್ರೆಸ್ ಕೊಡ್ತಾರೆ ಜಗದೀಶ್. ವಿವೇಕ್ ಮತ್ತೆ ಸೆರೀನಾ ಈ ಅಡ್ರೆಸ್ಗೆ ಬಂದಾಗ ಇವರ ಪುಣ್ಯಕ್ಕೆ ಇಲ್ಲಿ ರೇಖಾಳ ತಂಗಿ ಆಶಾ ಮತ್ತೆ ಅವಳ ಮಗಳು ಇದ್ದಾಳೆ. ಸೊ ರೇಖಾಳ ಬಗ್ಗೆ ಇನ್ನಷ್ಟು ವಿಷಯ ಆಶಾ ಹೇಳ್ತಾಳೆ. ಇವರ ಫ್ಯಾಮಿಲಿ 1982ರಲ್ಲಿ ಕನ್ಯಾಕುಮಾರಿಗೆ ಬಂದಿರ್ತಾರೆ. ಮನೆ ಪಕ್ಕದಲ್ಲೇ ಮೂವಿ ಕ್ಯಾಸೆಟ್ಸ್ ಮತ್ತೆ VCR ನ ಬಾಡಿಗೆಗೆ ಕೊಡೋ ಅಂಗಡಿ ಇರುತ್ತೆ. ಒಂದಿನ
ದಿನ ರೇಖಾ ಮತ್ತೆ ಆಶಾ ಇಬ್ರು ತಮ್ಮ ತಂದೆಗೆ ತುಂಬಾನೇ ಕೇಳ್ಕೊಂಡು ಟಿವಿ ಮತ್ತೆ VCR ಬಾಡಿಗೆಗೆ ತಂದು ಮೂವಿ ನೋಡೋಕೆ ಶುರು ಮಾಡಿದವರು. ರೇಖಾಗೆ ಮೂವೀಸ್ ನ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂವೀಸ್ ನ ಜೊತೆಗೆ ಮ್ಯಾಗಝಿನ್ಸ್ ನ ಓದೋದು, ಅದರಲ್ಲಿ ಯಾರಾದ್ರೂ ಆಕ್ಟರ್ ನ ಅಡ್ರೆಸ್ ಗೊತ್ತಾದ್ರೆ ಅವರಿಗೆ ಲೆಟರ್ ಬರೆಯೋದು ಎಲ್ಲ ಮಾಡ್ತಿರ್ತಾಳೆ. ರೇಖಾ ಮಮ್ಮೂಟಿಯ ದೊಡ್ಡ ಫ್ಯಾನ್, ಹಾಗಾಗಿ ಅವ್ರಿಗೂ ಲೆಟರ್ ಬರಿತಾ ಇರ್ತಾಳೆ. ಮುಂದೆ ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಬೆಳಿತಾನೆ ಹೋಗುತ್ತೆ. ಆದ್ರೆ ಒಂದಿನ ಇವಳು ಲೆಟರ್ಸ್ ಬರೀತಿರೋದು ಮತ್ತೆ ಫಿಲ್ಮ್ ಅವರಿಂದ ಲೆಟರ್ಸ್ ಇವಳಿಗೆ ಬರ್ತಿರೋದು ಇವ್ರ ಅಪ್ಪಂಗೆ ಗೊತ್ತಾಗಿ ರೇಖಾಗೆ ಬೈದು ಹೊಡೆದಿರ್ತಾರೆ. ಇದರಿಂದ ರೇಖಾ ಮನೆ ಬಿಟ್ಟು ಹೋದವಳು ವಾಪಸ್ ಬರ್ಲೇ ಇಲ್ಲ. ಅವಳು ಆಗ ಬರ್ತಾಳೆ ಈಗ ಬರ್ತಾಳೆ ಅಂತ ಆಶಾ ಕಾಯ್ಕೊಂಡು ಅದೇ ಮನೆಯಲ್ಲಿ ಇದ್ದಾರೆ. ಸೊ ವಿವೇಕ್ಗೆ ಈಗ ಬೇಕಾಗಿರೋ ಎಲ್ಲಾ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ವಿನ್ಸೆಂಟ್ ಮತ್ತೆ ಆಲಿಸ್ ಕೂಡ ರೇಖಾಳ ಕೊಲೆಯಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಯ್ತು. ಇವರ ಮಗನಿಗೆ ನ್ಯೂಸ್ ಪೇಪರ್ ಇಂದ ಈ ವಿಷಯ ಗೊತ್ತಾಗಿದೆ. ಇದರಿಂದ ತುಂಬಾನೇ ಬೇಜಾರಾಗಿದ್ದಾನೆ. ಆಲಿಸ್ಗೆ ಭಯ ಆಗ್ತಿದೆ. ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ಸಾಯುವಂತ ಸಮಯದಲ್ಲಿ ಜೈಲಿಗೆ ಹೋಗ್ಬೇಕಾ ಅಂತ. ಆ ಕಷ್ಟ ಬೇಡವೇ ಬೇಡ ಅಂತ ಹೇಳಿ ವಿನ್ಸೆಂಟೇ ಆಲಿಸ್ ನ ಉಸಿರುಗಟ್ಟಿ ಸಾಯಿಸ್ತಾನೆ. ಪೊಲೀಸರು ವಿನ್ಸೆಂಟ್ ನ ಅರೆಸ್ಟ್ ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ. ಮೂಳೆಗಳ DNA ರೇಖಾಳ ಫ್ಯಾಮಿಲಿಯ ಜೊತೆ ಮ್ಯಾಚ್ ಆಗಿ ಮೂಳೆಗಳು ರೇಖಾಳದ್ದೇ ಅಂತ ಕನ್ಫರ್ಮ್ ಆಯ್ತು. ಹಿಂದೆನೆ ವಿನ್ಸೆಂಟ್ ನ ವಿವೇಕ್ ಮೋಹನ್ ದಾಸ್ ಮತ್ತೆ SP ಅವರ ಸಮ್ಮುಖದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರೇಖಾಳ ಒಂದೆರಡು ಮೂಳೆಗಳನ್ನ ಕ್ರೈಮ್ ಬ್ರಾಂಚ್ ಅವರು ತಗೊಂಡು ಹೋಗೋಕ್ಕೂ ಮುಂಚೆನೆ ಸಾಜನ್ ಅವರು ಎತ್ತಿಡ್ಕೊಂಡಿದ್ರು. ಅದನ್ನ ಮಾತ್ರ ಅಂತ್ಯ ಸಂಸ್ಕಾರಕ್ಕೆ ಕೊಡ್ತಾರೆ. ಸ್ಟೆಫಿ, ಆಶಾ, ವಿವೇಕ್ ಎಲ್ಲರೂ ರೇಖಾಳ ಮೂಳೆಗಳನ್ನ ಮಣ್ಣು ಮಾಡಿ ಹೊರಟಾಗ ವಿವೇಕ್ ಒಂದು ಎನ್ವಲಪ್ ನ ಆಶಾಗೆ ಕೊಟ್ಟು ಹೋಗ್ತಾನೆ. ಇದರಲ್ಲಿ ಮಮ್ಮೂಟಿ ಅವರ ಹಳೆ ಫೋಟೋ ಮತ್ತೆ ಹಿಂದೆ ಮಮ್ಮೂಟಿ ಅವರ ಸಿಗ್ನೇಚರ್ ಇದೆ. ಇದನ್ನ ಮಮ್ಮೂಟಿ ಅವರೇ ರೇಖಾಗೋಸ್ಕರ ಈಗ ಬರೆದು ಕೊಟ್ಟಿರೋದು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.